ವಿದ್ಯಾರ್ಥಿಗಳೇ, ಇಂದು ಎರಡನೆಯ ಒಂದು ಅಧ್ಯಾಯವನ್ನ ನಾವಿಲ್ಲಿ ಆರಂಭಿಸ್ತಾ ಇದ್ದೀವಿ. ಈ ಎರಡನೇ ಅಧ್ಯಾಯದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಬರ್ಬಿಟ್ಟಿದ್ದೀನಿ, ಒಂದು ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತ. ಏನು ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ, ಒಳಗೊಳ್ಳುವಿಕೆ, ಮೂರನ್ನೂ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಜಗತ್ತಿನ ಯಾವ ಸಮಾಜವನ್ನೇ ನೋಡಿ ಇಕ್ವಾಲಿಟಿ ಅನ್ನೋದು ಇಲ್ಲ. ಎಲ್ಲ ಕಡೆಗೂ ಇನ್ ಇಕ್ವಾಲಿಟಿ. ಇಲ್ಲಿ ನೀವು ಕುತ್ಕೊಂಡಿದ್ದೀರಾ, ನಿಮ್ಮಲ್ಲೂ ಕೂಡ ಈ ಒಂದು ಇನ್ ಈಕ್ವಾಲಿಟಿ ಅಧಿಕವಾಗಿ ಇದೆ. ಅದಕ್ಕೆ ಸಾಮಾಜಿಕ ಅಸಮಾನತೆ ಎಲ್ಲ ಕಡೆಗೂ ಕಂಡು ಬರ್ತಾ ಇದೆ ಅನ್ನೋದು ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಪದವನ್ನಾಗಿ ನಾವು ಗುರುತಿಸಿಕೊಳ್ತೀವಿ. ಏನು ಸಾಮಾಜಿಕ ಅಸಮಾನತೆ ಅಂದ್ರೆ, ಎಲ್ಲರೂ ಸಮನಾಗಿ ಇಲ್ಲ ಎಂಬುದು ಅರ್ಥ. ಕೆಲವರು ಪ್ರಬಲರು, ಕೆಲವರು ದುರ್ಬಲರು, ಕೆಲವರಿಗೆ ಸೌಲಭ್ಯ ಜಾಸ್ತಿ ಸಿಗುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಸಿಗುತ್ತೆ, ಕೆಲವೊಬ್ಬರು ವಂಚಿತನಾಗಿ ಕೊರಗ್ತಾ ಇದ್ದಾರೆ. ಈ ಬಡವ ಶ್ರೀಮಂತ ಅಂತ ಇದೆ. ಸೊ ಇದು ಒಂದು ಅಸಮಾನತೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ನೀತಿ ಇದೆ. ಯಾಕೆ ಈ ಸಾಮಾಜಿಕ ಅಸಮಾನತೆಯನ್ನ ಗುರುತಿಸ್ಕೊಳ್ತೀವಿ ಅಂದ್ರೆ, ಈ ಪ್ರತಿ ಜಗತ್ತಿನ ಪ್ರತಿ ಸಮಾಜಕ್ಕೆ ಹೋಗಿ ನೋಡಿ, ಈ ಆಸ್ತಿ, ಹಣ, ಅಧಿಕಾರ, ಆರೋಗ್ಯ ಮತ್ತು ಮುಂತಾದವುಗಳು ಸಮನಾಗಿ ಇರಲಾರದೆ ಕೆಲ ವ್ಯಕ್ತಿಗಳಿಗೆ ಬಹಳ ಅಮೂಲ್ಯವಾಗಿದ್ದಾವೆ, ಕೆಲ ವ್ಯಕ್ತಿಗಳಿಗೆ ಬಹಳ ಕೊರತೆಯಾಗಿ ಕಂಡು ಬರ್ತಕ್ಕಂಥದನ್ನ ನಾವು ಗುರುತಿಸ್ಕೊಳ್ತೀವಿ. ಕೆಲವರಿಗೆ ಇಲ್ ಹೆಲ್ತ್ ಅಂತಾನೆ, ದೇವರು ನನ್ನ ಅನಾರೋಗ್ಯ ಮಾಡಿದ್ದಾನೆ, ನಂಗೆ ಆಗ್ತಾ ಇಲ್ಲಪ್ಪ, ಅವನು ಪ್ರಬಲ, ನಾನು ಸುಮ್ಮನೆ ಇರಬೇಕಾಗಿದೆ ಅಂತಾನೆ. ಸೊ ಅವನಿಗೂ ಅಸಮಾನತೆ. ಕೆಲವರಿಗೆ ಹಣ, ಐಶ್ವರ್ಯ, ಶ್ರೀಮಂತಿಕೆಯ ಇನ್ನು ಕೆಲ ವ್ಯಕ್ತಿಗಳು ಬದುಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಅಂಶವೂ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಮರೆತ ಹಾಗಿಲ್ಲ, ಮರೆಯಲೂ ಬಾರದು ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ. ಹುದ್ದೆ, ನೌಕರಿ, ಅಧಿಕಾರ, ಹುದ್ದೆ, ಪೊಸಿಷನ್ ಎಲ್ಲವೂ ಕೂಡ ಡಿಫ್ರೆಂಟ್. ಅದಕ್ಕೆ ಇಲ್ಲಿ ಸಾಮಾಜಿಕ ಅಸಮಾನತೆ ಅಂತ ಬಂದಾಗ ಏನು ಬರ್ತೀವಿ, ಒಂದು ಮೀನಿಂಗ್ ಹೇಳ್ಬಿಡ್ತೀನಿ, ಆಮೇಲೆ ಅಸಮಾನತೆಯಲ್ಲಿ ಸಾಕಷ್ಟು ಬಗ್ಗೆ ಈಗಲೇ ಹೇಳ್ಬಿಡ್ತೀನಿ, ಆಮೇಲೆ ಮೀನಿಂಗ್ ಹೇಳ್ಬಿಡ್ತೀನಿ ನಿಮಗೆ. ಪುರುಷ ಸ್ತ್ರೀ ಲಿಂಗ ಅಸಮಾನತೆ, ವಯೋಮಾನ ಅಸಮಾನತೆ, ಜಾತಿ ಅಸಮಾನತೆ, ಹೀಗೆ ಅಸಮಾನತೆಗಳು ನಮ್ಮನ್ನ ಕಾಡ್ತಾನೆ ಬಂದಿದ್ದಾವೆ. ಆವತ್ತಿನಿಂದ ಇವತ್ತಿನವರೆಗೂ ಕಾಡ್ತಾ ಇದ್ದಾವೆ. ಅಕ್ಷರಸ್ಥ, ಅನಕ್ಷರಸ್ಥ ಅಂತ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಗುರುತಿಸ್ಕೋತೀವಿ. ಧರ್ಮ, ಜಾತಿ, ಭಾಷೆ, ಶಿಕ್ಷಣ, ಆರ್ಥಿಕತೆ, ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬಿಡಿ. ಈ ಪಟ್ಟಿ ಮಾಡ್ತಾ ಹೋದ್ರೆ ಎಲ್ಲಾ ಕಡೆಗೂ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅದೇ ಸಾಮಾಜಿಕ ಅಸಮಾನತೆ. ಇಲ್ಲಿ ಈ ಅಸಮಾನತೆಯನ್ನ ಯಾವ ರೀತಿಯಾಗಿದೆ ಅಂತ ಮುಂದೆ ಓದ್ತೀವಿ ನಾವು. ಇಲ್ಲಿ ಈ ಅಸಮಾನತೆಯಿಂದಾಗಿ ಏನಾಗಿದೆ, ಕೆಲವು ವರ್ಗ ಹೊರಗುಳ್ಕೊಂಡಿದೆ. ಈ ಹೊರಗುಳ್ಕೊಂಡವರನ್ನು ಹೆಂಗ ಒಳಗೆ ತುಂಬಬೇಕು? ಸಮಾಜಶಾಸ್ತ್ರೀಯ ವಿದ್ಯಾರ್ಥಿಗಳಾದ ನಾವು, ಸಾಮಾಜಿಕ ಸಮಾನತೆಯನ್ನ ಬಯಸುವಂತ ವ್ಯಕ್ತಿಗಳು ನಾವು, ಹೌದಾ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರು ನಾವು. ಈ ಮೂರನ್ನು ಈ ಜನದಲ್ಲಿ ಓದ್ತಾ ಇದ್ದೀವಿ. ಒಂದು ಅಸಮಾನತೆಗೆ ಒಳಗಾದ ಜನ. ಯಾಕೆ ಒಳಗಾದ? ಹೊರಗುಳಿಯುವಿಕೆ ಅಂತ ಹೇಳ್ತಕ್ಕಂಥ. ಮತ್ತೊಂದು ಒಳಗೊಳ್ಳುವಿಕೆ. ಈ ಸಾಮಾಜಿಕ ಅಸಮಾನತೆಯ ಅರ್ಥ ಕೊಡಿ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳಿ, ಸಾಮಾಜಿಕ ಸಂಪನ್ಮೂಲಗಳನ್ನ ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆ. ಡೆಫಿನಿಷನ್ ಸಾಮಾನ್ಯ ಅರ್ಥ ಕೊಟ್ಟರೆ ಸಾಕು. ಏನು? ಈ ಸಮಾಜದೊಳಗಡೆ ಸಾಮಾಜಿಕ ಸಂಪನ್ಮೂಲ ಅಂತ ಇದೆ. ಅದೇನಿರ್ಬೋದು? ಅಧಿಕಾರ, ಹುದ್ದೆ, ಸ್ಥಾನಮಾನ, ಸಂಸ್ಕೃತಿ, ಧರ್ಮ, ಭಾಷೆ, ಪ್ರದೇಶ, ಹೌದಾ, ಕೆಲವೊಮ್ಮೆ ಆರ್ಥಿಕತೆ ಎಲ್ಲವೂ ಕೂಡ ಇದಾವೆ. ಈ ಸಂಪನ್ಮೂಲವನ್ನ, ಸಮಾಜದಲ್ಲಿರ್ತಕ್ಕಂಥ ಈ ಸಂಪನ್ಮೂಲವನ್ನ, ಈ ಅಧಿಕಾರ, ಹುದ್ದೆ, ಅಂತಸ್ತು
ಈ ಎಲ್ಲವನ್ನ ಪಡಿಲಿಕ್ಕೆ, ಒಂದು ಸ್ಥಾನಮಾನವನ್ನು ಪಡಿಲಿಕ್ಕೆ ಏನು ಮಾರ್ಗಗಳಿದಾವಲ್ಲ, ಆ ಮಾರ್ಗಗಳ ಅಸಮಾನ ಹಂಚಿಕೆ, ಎಲ್ಲರಿಗೂ ಸಮಾನಾಗಿ ಸಿಗದೆ ಕೆಲವು ವ್ಯಕ್ತಿ ಸಿಗ್ತದೆ, ಅದನ್ನೇ ಸಾಮಾಜಿಕ ಅಸಮಾನತೆ ಅಂತ ಕರಿತಾ ಇದೀವಿ. ಅದ್ಯಾಕೆ ಸರ್ ಆಲ್ ಈಕ್ವಲ್ ಅಂತ ಕರಿತೀವಿ? ಹೌದು, ನೀವೇ ಅಥವಾ ನನ್ನನ್ನೇ ತೆಗೆದುಕೊಳ್ಳಿಪ್ಪ ಎಕ್ಸಾಂಪಲ್. ನಾನೊಬ್ಬ ಏನಾಗಿದ್ದೀನಿ, ಬಡವ ಆಗಿದ್ದೀನಿ, ನನ್ನಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಟ್ಯಾಲೆಂಟು ಇದೆ, ಅಷ್ಟೊಂದು ಹೇಳಿಕೊಳ್ಳುವಷ್ಟು ರ್ಯಾಂಕ್ ಮಟ್ಟಿಗಿಲ್ಲ ಅಂತಂದ್ರು ಕೂಡ ನಾನು ಮೋರ್ ದೆನ್ 80% ಮಾಡ್ತಾ ಇದ್ದೀನಿ. ನಾನು MBBS ಮಾಡ್ಬೇಕಂತ ಇದ್ದೀನಿ. ಹೌದಾ? ನನ್ನ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದೆ. ಹಾಗಾದ್ರೆ ನಾನೊಬ್ಬ ಡಾಕ್ಟರ್ ಆಗ್ಬೇಕು, MBBS ಮಾಡ್ಬೇಕು ಅಂದ್ರೆ ನನಗೆ ಮೆಡಿಕಲ್ ಸೀಟ್ ಗೌರ್ಮೆಂಟ್ ಸಿಕ್ಕರೂ ಕೂಡ ನನಗೇನಾಗುತ್ತೆ ಹೇಳಿ, ಲಕ್ಷಾಂತರ ರೂಪಾಯಿನ 5 ವರ್ಷಗಳ ಅವಧಿಗೆ ಖರ್ಚು ಮಾಡಿ ಕಲಿಯೋದು ಕಷ್ಟ ಆಗತ್ತೆ. ಯಾಕೆ? ಮನೆ ಒಳಗ ಅಪ್ಪ ಅಮ್ಮ ಕಿತ್ತು ತಿನ್ನುವ ಬಡತನ, ಅವ್ರನ್ನ ಸಾಕ್ಬೇಕಾದ ಅನಿವಾರ್ಯತೆ ನನಗಿದೆ. ಅದಕ್ಕೆ ಸಿಕ್ಕ ಒಂದು ಪೊಲೀಸೋ ಕಾನ್ಸ್ಟೇಬಲ್ ಹುದ್ದೆಗೋ ಇನ್ನೆಲ್ಲ ಹೋಗ್ತೀನಿ, ಅಥವಾ ಇನ್ಯಾವುದೋ ಒಂದು ಪ್ಯೂನ್ ಪೋಸ್ಟಿಗೆ ಹೋಗ್ತೀನಿ, ಇನ್ಯಾವುದೋ ಪ್ರೈಮರಿ ಸ್ಕೂಲ್ ಟೀಚರ್ ಆಯ್ಕೆ ಮಾಡ್ಕೋತೀನಿ. ಸೊ ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಈ ಸಂಪನ್ಮೂಲ ಅಥವಾ ಈ ಸಮಾಜದ ಒಂದು ಅಂತಸ್ತಿತ್ತಲ್ಲ, ಅದನ್ನ ಪಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಅಸಮಾನ ಹಂಚಿಕೆ. ಅದೇ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗ ನಿಮ್ಮಲ್ಲೇ ಇದ್ದಾನೆ, ಕೋಟ್ಯಾಧಿಪತಿ. ಇವತ್ತು ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಡಾಕ್ಟರ್ ಅಥವಾ IAS ಅಧಿಕಾರಿಯೋ ರಾಜಕಾರಣಿ ಇನ್ನೂ ಇದ್ದಾನೆ, ಅವ ಕೋಟಿಗಂತೆ ಕೊಟ್ಟು ಆ ಹುದ್ದೆಯನ್ನು ಪಡಿಬೋದಲ್ವಾ, ಕಲಿಬೋದಲ್ವಾ? ಸೋಕೆ ಮಾರ್ಗಗಳ ಅಸಮಾನ ಹಂಚಿಕೆ. ಅಲ್ಲಿ ಹೋಗ್ಬೇಕಂತೀವಿ, ಆಗ್ತಾ ಇಲ್ಲ. ಒಬ್ರು ಯಾವನೋ ಶೆಟ್ಟಿ, ಯಾವನೊಬ್ಬ ದಲ್ಲಾಳಿ ಇದ್ದಾರೆ, ಆ ವ್ಯಕ್ತಿ ನೋಡಿ ಪಾಪ ಅವನು ಬೃಹದಾಕಾರವಾಗಿರ್ತಕ್ಕಂಥ ಅಂಗಡಿ ಹಾಕಿದ್ದಾನೆ, ಯಾಕೆ ವ್ಯವಹಾರದ ಸ್ಕಿಲ್ ಹೇಗಿದೆ ಅಂತ ಕಲಿಸ್ಕೊಟ್ಟಿದ್ದಾನೆ. ಮಗ ಎಷ್ಟೇ ದಡ್ಡ ಆಗಿರ್ಲಿ, ಎಷ್ಟೇ ಉಡಾಳ ಆಗಿರ್ಲಿ, ಅವನೇನ್ ಮಾಡ್ತಾನೆ, ಮಗನಿಗೆ ಆ ವಿದ್ಯೆ ಕಲಿಸ್ಕೊಡ್ತಾನೆ, ಅದೇ ಬಂಡವಾಳದಿಂದ ಮುಂದುವರಿಸ್ತಾನೆ. ನಾವು ಮತ್ತೊಬ್ಬ ವ್ಯಕ್ತಿ, ನಾನು ಒಬ್ಬ ಕಿರಾಣಿ ಅಂಗಡಿ ಹಾಕ್ಬೇಕು ಅಂತ ಹೋದ್ರೆ, ಮತ್ತೆ ಯಾವುದೋ ಶಾಪ್ ಹಾಕ್ಬೇಕು ಅಂತ ಹೋದ್ರೆ ಅದಕ್ಕೆ ಬಂಡವಾಳ ಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ಇಂಟ್ರೆಸ್ಟಿಂಗ್ ಬೇಕು. ನಮ್ಮ ಮನೇಲಿ ಇಂಥ ಸ್ಥಿತಿ ಇಲ್ಲ, ಸಾಲ ಮಾಡಿ ಬದುಕೊಂಡು ಹಾಕೋದು ಕಷ್ಟ. ಅಸಮಾನ ಹಂಚಿಕೆ. ಅದು ರಾಜಕೀಯ ಹುದ್ದೆ ಇರಬಹುದು, ಇನ್ಯಾವುದೇ ಇರಬಹುದು, ಅಥವಾ ಈ ಲಿಂಗ ಅಸಮಾನತೆ ತೆಗೆದುಕೊಳ್ತೀನಿ ನಾನು. ಸಮಾಜ ಒಳಗಡೆ ನೀವು ಗಂಡ್ಮಕ್ಳು ನನ್ಗೆ ಬೇಕಾದಂಗೆ ಹೆಂಗ್ ಹೋಗ್ತೀವಿ ನಾವು, ಹೌದಲ್ವಾ? ಅದೇ ಒಪ್ಪಿಸ್ಕೊಂಡು ಹೋಗ್ತೀವಿ. ನಾವು 3 ಬಿಟ್ಟು ಅನ್ಕೊಂಡ್ರು ಅನ್ಕೊಳ್ಳಿ, ಯಾವ ಮಗ ಕೆಲವನ್ನ ಅಂದ್ಕೋತೀವಿ ನಾವು. ಅದೇ ಹೆಣ್ಮಗಳು ಆ ರೀತಿ ಮಾಡಕ್ಕಾಗತ್ತಾ? ಆಕೆಗೂ ಹೊರಗೆ ಹೋಗ್ಬೇಕು ಅಂತ ಗೊತ್ತು, ಆಕೆ ಏನನ್ನು ಸಾಧಿಸ್ಬೇಕು ಅಂತ ಗೊತ್ತು. ನೀವತ್ತು ಒಬ್ಬ ಸ್ನೇಹಿತ ಮನೆಗೆ ಹೋಗಿ ಬೇಕಾದ ಟೈಮಿಗೆ ಬರಬಹುದು, ನಿನ್ ಕೇಳಲ್ಲ, ಬಟ್ ಅವ್ರು ಕೇಳ್ತಾರೆ, ಯಾಕೆ ಲೈಟು, ಎಲ್ಲಿ ಹೋಗಿದ್ದೆ, ಹೆಣ್ಮಕ್ಳು ಲೇಟ್ ಆಗಿ ಬರಬಾರ್ದು. ಇದೆಲ್ಲ ಏನ್ ಹೇಳಿ ನಿಮ್ಗೆ? ಇದೆಲ್ಲ ಏನ್ ಅರ್ಥ ಕೊಡುತ್ತೆ? ಸಹಜತೆ. ಅಂದ್ರೆ ಸಂಪನ್ಮೂಲಗಳನ್ನ ಪಡಿಬೇಕು ಅನ್ಕೊಂಡಿದ್ದೀವಲ್ಲ, ನಾನೇನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ನಾನು ಆಗ್ಬೇಕು ಅನ್ಕೊಂಡಿದ್ದೀನಲ್ಲ, ಅದಕ್ಕಿರುವ ಮಾರ್ಗಗಳಿದಾವಲ್ಲ, ಎಲ್ಲರಿಗೂ ಸರಳವಾಗಿ ಸಿಗದೆ ಅವು ಏನಾಗಿದ್ದಾವೆ, ಏರುಪೇರಾಗಿದ್ದಾವೆ. ಕೆಲ ಮಂದಿಗೆ ಬಹಳ ಈಜಿ ಸಿಗ್ತಾವೆ, ಕೆಲ ಮಂದಿಗೆ ಬಹಳ ಕಷ್ಟ, ಪ್ರಯಾಸ ಪಟ್ಟು ಸಿಗ್ತಾವೆ, ಪ್ರಯಾಸ ಪಟ್ಟರು ಸಿಗೋದಿಲ್ಲ. ಅದೇ ಈ ಅಸಮಾನ ಹಂಚಿಕೆ. ಈ ಸಾಮಾಜಿಕ ಅಸಮಾನ ಹಂಚಿಕೆಗೆ ಕಾರಣಗಳನ್ನ ಹೇಳ್ತಾ ಹೋದಾಗ ಇಲ್ಲಿ 3 ಅಂಶನೂ ಬರ್ಬಿಟ್ಟಿನಿ, ಏನು ವಿವರಣೆ ಮಾಡಿದ್ನಲ್ಲ ಅದೆಲ್ಲ ಇಲ್ಲೇ ಬರ್ತದೆ. ಸಾಮಾಜಿಕ ಸಂಪನ್ಮೂಲಗಳು ಏನಿದೆ ಹೇಳಿ? ಭೌತಿಕ ಸ್ವತ್ತುಗಳು 3 ಮಾಡ್ತೀವಿ. ಸಾಮಾಜಿಕ ಸಂಪನ್ಮೂಲಗಳಲ್ಲಿ ಏನೋ ಒಂದು ಅಸಮಾನತೆ ಇದೆಯಲ್ಲ, ಇವುಗಳನ್ನ ನೋಡ್ತಾ ಹೋದಾಗ ಈ ಸಾಮಾಜಿಕ ಸಂಪನ್ಮೂಲಗಳನ್ನ 3 ರೀತಿಯ ಬಂಡವಾಳಗಳಾಗಿ ವಿಂಗಡಣೆ ಮಾಡಿದ್ವಿ ನಾವು. ಯಾವ್ಯಾವ ನೋಡಿ, ಸಾಮಾಜಿಕ ಸಂಪನ್ಮೂಲಗಳು ಬಂಡವಾಳಗಳಿವು ಸಮಾಜದಲ್ಲಿ. ಭೌತಿಕ ಸ್ವತ್ತುಗಳು, ಆದಾಯ ರೂಪದಲ್ಲಿರುವ ಆರ್ಥಿಕ ಬಂಡವಾಳ, ಶೈಕ್ಷಣಿಕ ಅರ್ಹತೆಗಳು. ಒಂದೇ ಭೌತಿಕ ಸ್ವತ್ತ, ನಿಮ್ಮ ಭೌತಿಕವಾಗಿರ್ತಕ್ಕಂಥ ಮನೆ, ಎಸ್ಟೇಟೋ, ಬಂಗಲೆಯೋ, ಹೊಲವೋ, ಗದ್ದೆನೋ, ಇನ್ಯಾವುದೋ ಪಾನ್ ಶಾಪ್, ಯಾವುದೋ ಅಂಗಡಿಗಳು, ಇನ್ಯಾವುದೋ ಕಾರ್ಖಾನೆಗಳು ಅಥವಾ ವಾಹನಗಳು, ಎಲ್ಲವೂ ಭೌತಿಕ ಆಸಕ್ತಿಗಳು. ಆದಾಯದ ರೂಪದಲ್ಲಿರುವ ಆರ್ಥಿಕ ಬಂಡವಾಳ, ಎಷ್ಟು ಮಂದಿ ಬ್ಯಾಂಕ್ ಇಂದ ಇಟ್ಟಿದ್ದೀರಿ, ಎಷ್ಟು ಮಂದಿ ಅದ ಬಂಡವಾಳ ಹಾಕಿ ದುಡಿಸ್ಕೋತಾ ಇದ್ದೀರಿ. ಇವತ್ತು ಕೋಟ್ಯಾಧಿಪತಿಗಳು ಮತ್ತೆ ಕೋಟ್ಯಾಧಿಪತಿಗಳಾಗ್ತಾರೆ. ಯಾಕೆ? ಇರುವಂತಹ ಬಂಡವಾಳವನ್ನ ಅವ್ರೇನ್ ಮಾಡ್ತಾರೆ, ಆದಾಯದ ರೂಪಕ್ಕೆ ಕನ್ವರ್ಟ್ ಮಾಡ್ತಾರೆ. ಸೊ ಇದು ಸಾಮಾಜಿಕ ಸಂಪನ್ಮೂಲಗಳ ಬಂಡವಾಳ.
ಇದಕ್ಕೂ ಮುಖ್ಯವಾಗಿ ಇನ್ನು ಬರ್ತಕ್ಕಂಥ ಅಂಶ ಶೈಕ್ಷಣಿಕ ಅರ್ಹತೆಗಳು. ಏನು ಪ್ರೈಮರಿ ಅಂದ್ರೆ SSLC, PUC, ಡಿಗ್ರಿ, ಅಲ್ಲಿ BA, BSc, BCom, ಅದಾದ್ಮೇಲೆ ಉಳಿದಂತ MBBS, ಇಂಜಿನಿಯರಿಂಗ್, ಇನ್ IIT ಏನೇನೋ ಮಾಡಿದೀವಲ್ಲ ನಾವು, MD, MS, MPhil, PhD, ಹೀಗೆ ಆ ಶೈಕ್ಷಣಿಕ ಅರ್ಹತೆಗಳು ಕೂಡ ಡಾಕ್ಟರ್ ಬರ್ಕೊಂಡಿದ್ದಾನ್ರಿ, ಡಾಕ್ಟರ್ ರೀ, ಅವ್ರ ಲಾಯರ್ ರೀ, ಅವ್ರ ಇಂಜಿನಿಯರ್ ರೀ ಅಂತ ಅನ್ಕೊಂಡಿವಲ್ಲ, ಇವೆಲ್ಲ ಅರ್ಹತೆಗಳನ್ನ ನಮಗೆ ಕೊಡ್ತಾ ಇದೆ. ಇದು ಬಂಡವಾಳ, ಸಾಮಾಜಿಕ ಸಂಪನ್ಮೂಲಗಳಿರ್ತಕ್ಕಂಥ ಒಂದೇ ಬಂಡವಾಳ. ಎರಡನೇದೇನು? ಅಂತಸ್ತುಗಳನ್ನೊಳಗೊಂಡ ಸಾಂಸ್ಕೃತಿಕ ಬಂಡವಾಳ ಮತ್ತು ಸಂಪರ್ಕ ಜಾಲಗಳು. ನೋಡಿ ಹೇಗಿದೆ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥವುಗಳನ್ನ ಬಹಳ ಚೆನ್ನಾಗಿ ಮಾಡಿದ್ವಿ ನಾವು. ಅಂತಸ್ತುಗಳನ್ನೊಳಗೊಂಡ ಸಾಂಸ್ಕೃತಿಕ ಬಂಡವಾಳ ಮತ್ತು ಸಂಪರ್ಕ ಜಾಲಗಳು. ಏನವು ಅಂತಸ್ತನ್ನ ಒಳಗೊಂಡಂತ ಸಾಂಸ್ಕೃತಿಕ ಬಂಡವಾಳ ಅಂತ ಬಂದ್ರೆ, ಒಬ್ಬ ಪ್ರೊಫೆಸರ್, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಕಾಂಟ್ರಾಕ್ಟರ್, ಒಬ್ಬ ಲಾಯರ್, ಹೌದಾ, ಒಬ್ಬ ಪೊಲಿಟಿಷಿಯನ್, ಹೀಗೆ ಒಬ್ಬ ಟ್ರಸ್ಟಿ, ಧರ್ಮದ ಟ್ರಸ್ಟಿ, ಒಬ್ಬ ಗ್ರಾಮದ ಮುಖಂಡ, ಅಂತಸ್ತು, ಪ್ರಿನ್ಸಿಪಾಲ್, ಹೌದಾ, DC, ಅಂತಸ್ತುವನ್ನೊಳಗೊಂಡ ಇವುಗಳಿಗೆ ತಕ್ಕಂತೆ ಒಳಗೊಂಡ ಸಾಂಸ್ಕೃತಿಕ ಬಂಡವಾಳ ಮತ್ತು ಸಂಪರ್ಕ ಜಾಲಗಳು. ನೋಡಿ ಹೆಂಗಿದೆ, ಇವುಗಳ ಮೂಲಕ ನಮ್ಮ ಸ್ಥಾನಮಾನ ವೃದ್ಧಿಯಾಗಿದ್ದಾವೆ. ಅಂತಸ್ತುಗಳ ಮೂಲಕ ಇವತ್ತು ನಾನೊಬ್ಬ ಪ್ರೊಫೆಸರ್ ಅಂದ್ರೆ ಸಮಾಜದಲ್ಲಿ ನನಗಿರ್ತಕ್ಕಂಥ ಸ್ಥಾನಮಾನ ಏನು? ಸಾಂಸ್ಕೃತಿಕವಾಗಿ ನನ್ನ ಉಡುಪು, ನನ್ನ ಶೈಲಿ, ನನ್ನ ಭಾಷೆ, ನನ್ನ ವಿದ್ವತ್ವ. ಮತ್ತೊಬ್ಬ ರಾಜಕಾರಣಿ, ಅವನ ಭಾಷೆ, ಅವನ ಉಡುಪು, ಹೌದಾ, ಅವನ ಒಂದು ವ್ಯವಸ್ಥೆಯ ಜೀವನದ ಸಾಂಸ್ಕೃತಿಕ ಶೈಲಿ, ಸಾಂಸ್ಕೃತಿಕವಾಗಿ ಅದನ್ನ ಕಳ್ಕೋಬೇಕು. ಒಬ್ಬ ವಿಜ್ಞಾನಿ, ಒಬ್ಬ ಡಾಕ್ಟರ್, ಹೌದಾ, ಅವನ ಡ್ರೆಸ್ ಕೋಡ್, ಅವನ ಒಂದು ಭಾಷೆ, ಹೌದಾ, ಅವನಿರ್ತಕ್ಕಂಥ ಕಾರ್ಯ, ಅವನು ಮಾಡ್ತಕ್ಕಂಥ ಕ್ರಿಯೆಗಳು, ಚಟುವಟಿಕೆಗಳು ಅವು ಹೇಗಿರ್ತವೆ? ಸೊ ಈ ಸಂಸ್ಕೃತಿಗಳ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಒಬ್ಬ ಧರ್ಮದರ್ಶಿ, ಒಬ್ಬ ಸನ್ಯಾಸಿ, ಹೇಗೆ ಅಂತಸ್ತಿನೊಂದಿಗೆ ಬಂದಿದಾವೆಲ್ಲ. ಸನ್ಯಾಸಿ ಹೇಗಿರ್ಬೇಕು, ಗೌರವ ಸ್ವೀಕರಿಸಬೇಕು, ಅದ್ರ ತಕ್ಕ ನಡ್ಕೋಬೇಕು, ಇದೇ ರೀತಿ ಉಡುಪಬೇಕು, ಇದೇ ರೀತಿ ಪೂಜೆ ಪುನಸ್ಕಾರ ಇರಬೇಕು, ಏನೇನೋ ಮಾಡ್ಕೊಂಡಿದೀವಲ್ಲ. ಎಸ್, ಇನ್ನೊಂದು ಜೋಡಿಸಿದ್ದಾರೆ ಇಲ್ಲಿ, ಸಂಪರ್ಕಗಳ ಜಾಲಗಳು. ನೋಡಿ, ಸಂಪರ್ಕ ಜಾಲ ಹೇಗೆ ಬೆಳೀತಾ ಇದೆ. ಎಲ್ಲಾದ್ರೂ ನೀವು ನೋಡಿರಬಹುದು. ಸಾಮಾನ್ಯವಾಗಿ ಇವತ್ತಿಗೂ ಹೇಳ್ತೀನಿ, ಒಬ್ಬ ಕೂಲಿ ಮಾಡುವ ಕಾರ್ಮಿಕನನ್ನ ಯಾರಾದ್ರೂ ತಂದು ಸನ್ಮಾನ ಮಾಡಿದಾರ? ಯಾವ ವ್ಯಕ್ತಿ ಬಹಳ ಒಳ್ಳೆಯವನು ಅಂತ ಈ ಟಿವಿ ಒಳಗಡೆ, ಮಾಧ್ಯಮದೊಳಗಡೆ, ಪತ್ರಿಕೆ ಮಾಧ್ಯಮದಲ್ಲಿ ಏನಾದ್ರು ಬಂದಿದಾರ? ನಿತ್ಯ ಮನೆ ಕೆಲಸ ಬಂದಿದಾರ? ಯಾರು ಬರ್ತಾರೆ? ಏನು ನಿಮ್ಮ ಈ ಅಂತಸ್ತುಗಳು, ನೀನೇನು ಸಮಾಜದಲ್ಲಿ ಯಾವ ಹುದ್ದೆ ಹಿಡ್ಕೊಂಡಿದೀಯಾ, ಯಾವ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿದೀಯಾ, ಯಾವ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿದೀಯಾ, ಅದನ್ನ ಒಳಗೊಂಡಂತೆ ನಿನ್ನ ಒಂದು ಕಾರ್ಯ ಶೈಲಿಯನ್ನ, ನಿನ್ನ ವೇಷಭೂಷಣವನ್ನ, ನಿನ್ನ ಚಟುವಟಿಕೆ ನೋಡ್ಕೊಂಡಾಗ ಏನಾಗುತ್ತೆ? ಒಬ್ಬ ಪ್ರಿನ್ಸಿಪಾಲ್ ಇದ್ದ ಅಂತ ಇಟ್ಕೊಡಿ, ಕಾಲೇಜನ್ನ ಇಟ್ಕೊಡಿ ಬಾ, 100 ಮಂದಿ, 1000 ವಿದ್ಯಾರ್ಥಿಗಳು ಕಲಿತಾರೆ. ಇಲ್ಲಿ ಕಲಿಯುವಾಗ ಎಷ್ಟು ಜನ ಬರ್ತಾರೆ ಹೇಳಿ? ಕಾಲೇಜ್ ಪ್ರಿನ್ಸಿಪಾಲ್ ಕೆಲಸ ಆಗತ್ತೆ. ಡಾಕ್ಟರ್ ಇರ್ಬೋದು, ಒಬ್ಬ DC ಇರ್ಬೋದು, SP ಇರ್ಬೋದು, HK ಇರ್ಬೋದು. ಸರ್ ನಮ್ಮ ಗಾಡಿ ಬರೀ ಮಾಮ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಪ್ರಾಚಾರ್ಯರ ಸಂಪರ್ಕ ಈ ಎಲ್ಲ ವ್ಯಕ್ತಿಗಳೊಂದಿಗೂ ಬೆಳೀತು. ಸಂಪರ್ಕ ಜಾಲ, ಹೌದಲ್ವಾ? ಒಬ್ಬ ಲೆಕ್ಚರರ್ ಸೇಮ್, ಒಬ್ಬ ವೈದ್ಯ, ಎಂತ ಉನ್ನತವಾಗಿರ್ತಕ್ಕಂಥ ಅಧಿಕಾರಿಯಾಗಿದ್ರು, ರಾಜಕಾರಣಿಯಾಗಿದ್ರು, ಶ್ರೀಮಂತರಾಗಿದ್ರು ಕೂಡ ವೈದ್ಯರ ಹತ್ರ ಹೋದಾಗ ಜೀವ ಉಳಿಸ್ಬೇಕಲ್ಲ, ಅವ್ರಿಗೆ ಕಾಪಾಡ್ಕೋಬೇಕು. ಮಗಂದೋ ಮಗಳದೋ ಹೆಂಡತಿದೋ, ಅದಕ್ಕೆ ಪಾಪ ಡಾಕ್ಟರ್ ಬಹಳ ಒಳ್ಳೆಯವರು, ನೀವೇ ಮಾಡ್ತೀವಿ ಡಾಕ್ಟರ್, ನಾವು ಹೆಲ್ಪ್ ಆಗುತ್ತಾರೆ. ಸೊ ರೆಸ್ಪೆಕ್ಟೆಡ್ ಲೈಫ್ ಕೊಟ್ಟು ಅವರೊಂದಿಗೆ ಸಂಪರ್ಕ ಬೆಳೆಸ್ತಾರೆ. ಇದರೊಂದಿಗೆ ರಾಜಕಾರಣಿಗಳ ಸಂಪರ್ಕ ಬೆಳೀತಾ ಹೋಗುತ್ತೆ. ಪತ್ರಿಕಾ ಮಾಧ್ಯಮದಲ್ಲಿ ಮಿಂಚ್ತಾ ಇದ್ದಾರೆ. ಯಾವುದೋ ಕೆಲಸ ಆಗ್ಬೇಕಾದ್ರೆ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಕ್ಯೂ ಹಚ್ಚಿ ನಿಂತ್ಕೋಬೇಕ್ರಿ ನಾವು. ಅದೇ ಈ ಸಾಂಸ್ಕೃತಿಕ ಅಂತಸ್ತನ್ನ ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲ, ಈ ವ್ಯಕ್ತಿಗಳು ಸರ್ ನಮಸ್ಕಾರ ಅಂತಾರೆ, ಅವರು ಕುಂಡಿಸ್ತಾರೆ. ನೋಡ್ರಿ, ಯಾವುದೇ ಆಫೀಸಿಗೆ ಹೋಗಿ ನೋಡಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ದವಾಖಾನಿಗೆ ಹೋಗಿರ್ರಿ, ಅಥವಾ ಇನ್ಯಾವುದೇ ಕಚೇರಿಗೆ ಹೋಗಿ, ರಾಜಕೀಯ ಹೋಗಿರ್ಲಿ, ನಿಮ್ಮ ಅಂತಸ್ತು ಚೆನ್ನಾಗಿತ್ತು ಅಂದ್ರೆ ಬರ್ರಿ ಅಂತ ಸ್ಮೈಲ್ ಕೊಡ್ತಾರೆ, ಕುಂಡಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನಿಮ್ಮೊಂದಿಗೆ ಏನ್ ಕೆಲಸ ಆಗ್ಬೇಕಾಗಿತ್ತು ಅಂತ ಕೇಳ್ತಾರೆ. ಅದೇ ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಕ್ಯೂ ನಿಲ್ಬೇಕು, ಇವತ್ತಿಲ್ಲ ನಾಳೆ ಬನ್ನಿ, ಆಗ್ಬೇಡ್ರಿ, ರೂಲ್ಸ್ ಹಾಕೋಬಿಡಿ ಅಂತಾರಲ್ವಾ.
ಸಾಂಸ್ಕೃತಿಕ ಬಂಡವಾಳ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇನ್ನೊಂದು ಇದನ್ನೇ ಹೋಲುವ ಸಾಮಾಜಿಕ ಸಹಯೋಗಗಳ ರೂಪದಲ್ಲಿರುವ ಬಂಡವಾಳ. ಸಾಮಾಜಿಕ ಸಹಯೋಗದಿಂದ ರೂಪದಲ್ಲಿರ್ತಕ್ಕಂಥ ಸಾಮಾಜಿಕ ಬಂಡವಾಳ ಅಂತ ಇದೆಯಲ್ಲ, ಸಮಾಜದೊಳಗಡೆ ಒಂದು ಬೆರೆತುಕೊಳ್ತಕ್ಕಂಥ ವ್ಯಕ್ತಿಗಳು, ಸಮಾಜದಲ್ಲಿ ನಡ್ಕೋತಕ್ಕಂಥ ರೀತಿ, ಸಮಾಜಮುಖಿಯಾಗಿ ಬೆಳೆದು ಉನ್ನತ ಸ್ಥಾನಗಳಿಗೆ ಇರ್ತಕ್ಕಂಥ ವ್ಯಕ್ತಿಗಳು ಅನೇಕ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅನೇಕ ಸಂಘಟನೆಗಳಲ್ಲಿ ನೋಡಿದ್ರಿ, ABVP, RSS, ಇನ್ಯಾವುದೋ ಸಂಘಟನೆಯಲ್ಲಿ ಭಾಗವಹಿಸ್ತಾರೆ, ಉನ್ನತ ಕೆಲಸ ಮಾಡ್ತಾರೆ, ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾರೆ. ಒಬ್ಬ ಸಾಮಾನ್ಯ ಪೇಪರ್ ಹಾಕ್ತಕ್ಕಂಥ ಒಬ್ಬ ವ್ಯಕ್ತಿ ದೇಶದ ರಾಷ್ಟ್ರಪತಿ ಆಗ್ತಾರೆ. ಒಬ್ಬ ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ. ಹೌದಾ? ಎಲ್ಲೋ ಅಲ್ಲಲ್ಲಿ ಈ ಸಾಮಾಜಿಕ ಸಂಘಟನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಾಳೆ ಒಂದು ದಿನ ಒಬ್ಬ ರಾಜ್ಯಸಭಾ ಸದಸ್ಯನಾಗ್ತಾನೆ. ಇನ್ಯಾವುದೋ ಒಂದು ಏನಾಯ್ತೀವಿ ನಾವು ಡಿಪಾರ್ಟ್ಮೆಂಟ್, ನಿಗಮಗಳು ಅಂತ ಹೇಳ್ತೀವಲ್ಲ, ಆ ನಿಗಮಗಳ ಅಧ್ಯಕ್ಷರಾಗ್ತಾರೆ, ಡೈರೆಕ್ಟರ್ ಆಗ್ತಾ ಇದ್ದಾರೆ. ಹೌದಾ? ಸೊ ಈ ಸಾಮಾಜಿಕ ಒಂದು ಹುದ್ದೆ ಕೊಡಬೇಕಾದ್ರೆ, ಸಂಸ್ಥೆಯ ಅಧಿಕಾರ ಕೊಡಬೇಕಾದ್ರೆ ಸಾಮಾಜಿಕವಾಗಿ ಆತನ ಸಂಪರ್ಕ ಹೇಗಿದೆ ಅಂತ ಗುರ್ತಿಸ್ಕೊಂಡೇ ಕೊಡ್ತಾರಲ್ವಾ? ಹಾಗೆ ಕೊಡೋದಿಲ್ಲ ಸ್ನೇಹಿತರೆ. ಇಷ್ಟನ್ನ ನಾವಿಲ್ಲಿ ಗುರ್ತಿಸ್ಕೊಳ್ತಾ ಇದ್ದೀವಿ. ಇದು ಒಂದು ಭಾಗ ಸಾಮಾಜಿಕ ಸಂಪನ್ಮೂಲ. ಇನ್ನ ಹೊರಗುಳಿಯುವಿಕೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಷ್ಟ ಅಸಮಾನತೆ ಇದೆ ಅಂದ್ರೆ ಯಾರು ಮೇಲ್ಮಟ್ಟದಲ್ಲಿ ಇದ್ದಾರೋ ಅವರು ತಮ್ಮ ತನವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೇ ಬರ್ತಾರೆ. ಕೆಳಮಟ್ಟಕ್ಕೆ ಬರಕ್ಕೆ ಯಾರು ಇಷ್ಟಪಡೋದೇ ಇಲ್ಲ. ನಾನು ಈ ಸ್ಥಾನಕ್ಕೆ ಇದ್ದೀನಿ ಅಂತ ಅನ್ಕೊಳ್ಳಿಪ್ಪ, ಇವತ್ತು ನಾ ಇದೇ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಬಯಸ್ತೀನಿ, ಇನ್ನೂ ನನ್ನ ಸ್ಥಾನ ಹೆಚ್ಚಿಗೆ ಆಗ್ಬೇಕು ಅಂತ ಬಯಸ್ತೀನಿ. ಇನ್ನೊಬ್ಬ ಲೆಕ್ಚರರ್ ಅಥವಾ ನಿಮ್ಮಂತ ಒಬ್ಬ ವಿದ್ಯಾರ್ಥಿ, ಸರ್ ನಾನು ನಿಮ್ಗಿಂತ ಬಹಳ ಚೆನ್ನಾಗಿ ಪಾಠ ಮಾಡ್ತೀನಿ ಅಂತ ಬಂದ್ರೆ ನನಗೆ ಸಹಿಸೋಕಾಗೋದಿಲ್ಲ. ಹಂಗೆಲ್ಲ ಸಂಕುತ್ಕೋ ಅಂತ ಹೇಳ್ತೀನಿ. ಇದು ಹೊರಗುಳಿಸುವಿಕೆ. ಉದ್ದೇಶ ಪೂರ್ವಕವಾಗಿ ಕೆಲವೊಂದು ಸೌಲಭ್ಯಗಳಿಂದ ಆ ಕೆಲವು ವರ್ಗವನ್ನ, ಕೆಲವು ಜನರನ್ನ ವಂಚಿತರನ್ನಾಗಿ ಮಾಡೋದು, ಅದರಿಂದ ಅವರು ದೂರ ಉಳಿಯುವಂತೆ ಮಾಡೋದು, ಅವರಿಗೆ ಸಿಗದಂತೆ ಮಾಡೋದು, ಅದೇ ಹೊರಗುಳಿಸುವಿಕೆ. ಏನಿದೆ? ಉದ್ದೇಶ ಪೂರ್ವಕವಾಗಿ ಕೆಲವು ಸಮೂಹಕ್ಕೆ ಸಿಗಬೇಕಾದ ಸಹಾಯಗಳನ್ನ, ಸೌಲಭ್ಯಗಳನ್ನ ಹೌದಾ ಸಿಗದಂತೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದರಿಂದ ಆ ವರ್ಗ ಏನು ವಂಚಿತ ಆಗತ್ತಲ್ಲ, ಅದನ್ನೇ ಹೊರಗುಳಿಯುವಿಕೆ ಅಂತ ನಾವು ನೀವು ಹೇಳಿದ್ರಿ. ನನ್ನಂತೆ ಟ್ಯಾಲೆಂಟೆಡ್ ಪರ್ಸನ್ಸ್, ಯಾವ್ದು ವಿದ್ಯಾರ್ಥಿ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ನಾನೇ ಲೆಕ್ಚರ್ ಅಂತ ದಿಮಾಕ್ ಮಾಡಿದ್ದೀನಿ, ನಾಳೆ ನನ್ನನ್ನೇ ಓಟ್ಯಾಕ್ ಮಾಡ್ತಾನೆ ಅಂದ್ರೆ ಅವನ ಬಗ್ಗೆ ಏನ್ ಮಾಡೋದು? ಇಲ್ಲ ಸಲ ಆಪಾದನೆ ಹೇಳೋದು. ಸೊ ಅವನು ಎಂದೂ ಕೂಡ ಮೇಲ್ಮಟ್ಟಕ್ಕೆ ಬರಬಾರ್ದು, ನನ್ನ ಸ್ಥಾನಕ್ಕೆ ಬರಬಾರ್ದು, ಅದಕ್ಕೆ ತುಳಿಯುವಂತ ಒಂದು ಪ್ರಯತ್ನ ಇವತ್ತು ಆ ದೇಶದಲ್ಲಿ ಆಗ್ತಿರೋದೇ ಅದೇ. ಯಾವ ರಾಜಕಾರಣಿ, ಯಾವ ಪ್ರಾಚಾರ್ಯ, ಯಾವ ಡಾಕ್ಟರ್ಸ್, ಯಾರ್ಯಾರೋ ಇದ್ದಾರೆ, ಯಾವ ಸನ್ಯಾಸಿಗಳಿದ್ದಾರೆ, ಮುಕ್ತ ಮನಸ್ಸಿನಿಂದ ಮತ್ತೊಬ್ಬರನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಬಯಸ್ಲಾರ್ತಾನೆ. ಇವ್ರನ್ನ ಬೆಳೆಸಿದೀವಿ ಅಂದ್ರೆ ನಾಳೆ ನಮಗೆ ಗಂಡಾಂತರ ಆಗ್ತಾರೆ, ನಮ್ಮ ಸ್ಥಾನಕ್ಕೆ ಕೂತಿರ್ತಾರೆ ಅಂತ ಅವರನ್ನ ಬೆಳವಣಿಗೆ ಮಾಡಲಾರ್ದೇನೆ ಅವರಿಗೆ ಸಿಗುವಂತ ಸೌಲಭ್ಯಗಳೇನಿದ್ದುವೋ ಅವುಗಳಿಂದ ಅವರು ವಂಚಿತರಾಗುವಂತೆ, ದೂರ ಉಳಿಯುವಂತೆ ಮಾಡೋದೇ ಹೊರಗುಳಿಯುವಿಕೆ. ಸೆಕೆಂಡ್, ಒಂದು ಸಮಾನತೆ ಆಯಿತು, ಮತ್ತೊಂದು ಹೊರಗುಳಿಯುವಿಕೆ ಆಯಿತು. ಸರ್ ಹಿಂಗಂದ್ರೆ ಹೆಂಗ್ ಹೊರಗುಳಿಸಿದೀವಿ ಸರ್? ಇಷ್ಟ ಹೆಂಗ್ ಹೊರಗುಳಿಸ್ತಾರೆ? ನಿಮಗೆ ಸಿಂಪಲ್ ಆಗಿ ಇಲ್ಲೊಂದು ಪದ ಬಂದ್ಬಿಟ್ಟಿದೆ. ಇದು ಎಲ್ಲರಿಗೂ ಸಜೀವವಾದಂತ ಪದ, ಎಲ್ಲರಿಗೂ ಜೀವಂತವಾಗಿರ್ತಕ್ಕಂಥ ಪದ. ಅದು ಯಾವುದು ಅಂದ್ರೆ ಜಾತಿ. ಜಾತಿ ಆಧಾರಿತ ಹೊರಗುಳಿಸುವಿಕೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾರತದಲ್ಲಿ ಇದಕ್ಕೆ ಬಹಳ 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 ಬೆಲೆ ಕೊಟ್ಟಿದ್ದೀವಿ. ಜಾತಿ ಜಾತಿ ಜಾತಿ, ನಿಮಗೂ ಜಾತಿ ಇದೆ, ನನಗೂ ಜಾತಿ ಇದೆ, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಜಾತಿ ಇದೆ. ಇದನ್ನ ಬಹಳ ಫೋಕಸ್ ಮಾಡ್ಕೊಂಡ್ಬಿಡೋಣ ಇವತ್ತು. ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್ ಇದು. ಕೇವಲ 2 ಮಾರ್ಕ್ಸಿಗೆ ಪ್ರಶ್ನೆ ಬಂದ್ರೆ, ಅಥವಾ ಸಾಮಾಜಿಕ ಅಸಮಾನತೆ ಕುರಿತು ಬರೀ 5 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ಬೋದು, ಇಲ್ಲ ಅಸಮಾನತೆಯ ವ್ಯಾಖ್ಯೆ ಕೇಳ್ಬೋದು, ಮೀನಿಂಗ್ ಕೇಳ್ಬೋದು, ಇಲ್ಲ ಸಾಮಾಜಿಕ ಸಂಪನ್ಮೂಲಗಳ ಒಂದು ಬಂಡವಾಳದ ಪ್ರಕಾರ ಅಂತ ಕೇಳ್ಬೋದು, 3 ಹೇಳ್ಬೋದು. ಹೊರಗುಳಿಯುವಿಕೆ ಎಂದರೇನು ಅಂತಾನು ಕೇಳ್ಬೋದು.
ಎರಡು ವರ್ಷ ಬರ್ತದೆ. ಇಲ್ಲಿ ಹೊರಗುಳಿಸುವಿಕೆಯ ಮುಖ್ಯವಾದಂತಹ ಒಂದು ಅಂಶ ಅದು ಯಾವುದು ಅಂದ್ರೆ ಜಾತಿ ಆಧಾರಿತ ಹೊರಗುಳಿಸುವಿಕೆ. ಜಾತಿ ಆಧಾರಿತ ಹೊರಗುಳಿಸುವಿಕೆ ಏನು? ಜಾತಿ ಎನ್ನೇ ಮುಖ್ಯವಿಟ್ಕೊಂಡು ಅದರಿಂದ ಹೊರಗುಳಿಸಿಕೊಳ್ಳೋದು. ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇಡೀ ದಿನ ಮುಗಿದೋಗ್ಬಿಡುತ್ತೆ ಸ್ನೇಹಿತರೆ, ಇಡೀ ದಿನ ಮುಗಿದೋಗ್ಬಿಡುತ್ತೆ. ಜಾತಿಯ ಬಗ್ಗೆ ಅಷ್ಟು ಒಂದು ನಿಬಂಧನೆಗಳು, ಅಷ್ಟೊಂದು ಅಭಿಮಾನ, ಅಷ್ಟೊಂದು ಸಂಘಟನೆಗಳು. ಜಾತಿಯನ್ನು ಹೊರತುಪಡಿಸಿದ್ರೆ ಭಾರತವನ್ನ ಕಲ್ಪಿಸಿಕೊಳ್ಳೋದೇ ಅಸಾಧ್ಯ ಆಗ್ಬಹುದೇನೋ. ನನಗೆ ಗೊತ್ತಿರುವಂತೆ ನಿಮ್ಗೆ ಹೇಳ್ತೀನಿ, ಜಾತಿಯನ್ನ ಕಿತ್ತು ಹಾಕಬೇಕು ಅಂತ ನಾವು ಯಾವಾಗ ಪ್ರಯತ್ನಗಳನ್ನ ಮಾಡಿದೆಯೋ ಆವಾಗ ಜಾತಿಗಳು ಕಿತ್ತು ಹೋಗುವ ಬದಲಾಗಿ, ಅದರ ಬೇರು ಸಡಿಲಾಗುವ ಬದಲಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಜಾತಿ ತನ್ನ ಬೇರುಗಳನ್ನ ಬಹಳ ಭೂಮಿಯ ಆಳಕ್ಕೆ ಬಹಳ ಆಳವಾಗಿ ಬಿಟ್ಟಿದೆ, ಅದನ್ನ ಭದ್ರವಾಗಿ ಬೇರೂರಿ ಬಿಟ್ಟಿದೆ. ಇದು ಜಾತಿ ಪ್ರಬಲವಾಗಿ ಬಿಟ್ಕೊಂಡ್ಬಿಟ್ಟಿದೆ. ಯಾವಾಗ 3ನೇ ಶತಮಾನಕ್ಕೆ ಬಂದಾಗ ಜೈನರ ದಾಸಿ ಮೇಲಿಂದ ಹಿಡ್ಕೊಳ್ಳಿ, 5-6 ಬಂದಾಗ ಗೌತಮ ಬುದ್ಧ, ಮಹಾವೀರ, 8-9 ಬಂದಾಗ ಶಂಕರಾಚಾರ್ಯ, ಮಧ್ವಾಚಾರ್ಯ, ಹೌದಾ, ರೇಣುಕಾಚಾರ್ಯ, ಯಾರ್ಯಾರು ಬಂದು ಹೋಗಿದ್ದಾರೆ. ಮುಂದೆ ಭಕ್ತಿ ಪಂಥ ಚಳುವಳಿ, 11-12 ಶತಮಾನಕ್ಕೆ ಬಂದಾಗ ಬಸವಣ್ಣ, ಹೌದಾ, ಆಮೇಲೆ ಮೊಘಲ್ ಆಳ್ವಿಕೆ, ಅವ್ರ ಕಾಲಕ್ಕೆ ಉಳಿದ ಸಂತರು ಬಂದ್ರು, ಮೀರಾಬಾಯಿ, ತುಕಾರಾಮ್, ದಾಸರು, ಇನ್ ಯಾರ್ಯಾರೋ ಬಂದ್ರು. ಆಮೇಲೆ ಬ್ರಿಟಿಷ್ ಆಳ್ವಿಕೆ, ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಜಯಪ್ರಕಾಶ್ ನಾರಾಯಣ್, ಜ್ಯೋತಿಬಾ ಫುಲ್ಲೆ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಯಾರ್ಯಾರೋ ಬಂದಿದ್ದಾರೆ. ಇವತ್ತಿನವರೆಗೂ ಸಾಕಷ್ಟು ಕಾಯ್ದೆ ಕಾನೂನುಗಳು ಬಂದಿದ್ದಾವೆ. ಇಷ್ಟೆಲ್ಲ ಕಲಿತಾ ಇದ್ದೀವಿ. ಇಷ್ಟೆಲ್ಲ ಕಲಿತಾ ಇದ್ರು ಕೂಡ ಜಾತಿ ಏನಾದ್ರೂ ಹೋಗಿದೆಯಾ? ಇಲ್ಲ. ಇವತ್ತು ಕೂಡ ಜಾತಿಯ ಬಗ್ಗೆ ಪ್ರಜ್ಞೆ ಜಾಸ್ತಿ ಬರ್ತಾ ಇದೆ. ನೀವು ಕುತ್ಕೊಂಡಿರಲ್ಲ, ನಾನು ನಿಮ್ಗೆ ಹೇಳ್ಬೋದು ಇಲ್ಲಿ, ನಿನ್ನ ಒಬ್ಬನ ಯಾವನ ಹೊಡೆದೆ ಅಂದ್ರೆ ನೀವು ಕೇಳೋದಿಲ್ಲ. ನನ್ನ ಅವ್ನು ತಪ್ಪು ಮಾಡಿದಾನ, ಹೊಡೆದಾನ್ ಬಿಡ್ರಿ ಅಂತಾರೆ. ನಿಮ್ ಮನ್ಯಾಗೂ ಹೋಗಿ ಹೇಳ, ಸರ್ ಹೊಡೆದ್ರಿ ಇವತ್ತ, ಬೈದ್ರು ಅಂದ್ರೆ ಏನೋ ಮಾಡಿರ್ಬೇಕು, ಹೊಡೆದಿದ್ದಾರೆ. ಅದೇ ಲೇ ನಿಮ್ ಜಾತಿನೇ ಸುಮಾರಿದಿಲ್ಲ ಅಂತ ನಾನು ಅಂದ್ಬಿಟ್ರೆ, ನೀವು ಮನೆಗೋಗಿ ಹೇಳಿದ್ರೆ ಯಾಕೆ ಏನು ಮಾಡೋದಿಲ್ಲ, ಮಾಸ್ತರದೇನೋ ಬಾಳ ಆಗಿರ್ಬೋದು, ನೋಡ್ರಿ ಹೋಗೋಣ ಅಂತಾರೆ. ಏನಿದೆ ಜಾತಿಯಲ್ಲಿ? ಜಾತಿ ಬಗ್ಗೆ ನಾವ್ ಯಾರು ಕೂಡ ಮಾತಾಡಕ್ಕಾಗ್ತಾ ಇಲ್ಲ. ಏನು ಜಾತಿ ಅಂದ್ರೆ, ಏನು ಜಾತಿ ಅಂದ್ರೆ ಅಂತ ಪ್ರಶ್ನೆ ಬಂದಾಗ ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾ ಕೊಡದ ಆಗದೇ ಇರತಕ್ಕಂತ ಅಸಮರ್ಥರು ನಾವು. ಒಂದು ಸ್ಪಷ್ಟವಾದ ಬಗ್ಗೆ ಸಾಧ್ಯ ಆಗಿಲ್ಲ ನಮಗೆ, ಅಸಮರ್ಥರು. ಯಾವುದು ಜಾತಿ? ವರ್ಣಗಳ ಗರ್ಭದಿಂದ ಜಾತಿ ಹುಟ್ಕೊಂತು ಅಂತ ಹೇಳ್ತೀವಿ, ಆ ಪ್ರಶ್ನೆ ಬೇರೆ. ಅದ್ರ ಮುಂದೆ ಹೋಗೋಣ. ಮೊದಲ ಜಾತಿ ಇರ್ಲಿಲ್ಲ, ಅದಕ್ಕೆ ಇಲ್ಲೊಂದು ವ್ಯಾಖ್ಯೆ ಬರೀಬೇಕಾಗಿತ್ತು. ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ವ್ಯಾಖ್ಯೆ ಹೇಳುವಾಗ ಹೇಳ್ತೀನಿ ನಾನು, ವರ್ಣ ಜಾತಿ ಹೆಂಗ್ ಹುಟ್ಕೊಂತು ಅಂತ ಹೇಳುವಾಗ, ಜಾತಿ ಬಗ್ಗೆ ವ್ಯಾಖ್ಯೆ ಹೇಳುವಾಗ ಅಮೆರಿಕಾದ ಸಮಾಜಶಾಸ್ತ್ರಜ್ಞ ಸೈಯದ್ ಸ್ಕೂಲೆ ಹೇಳ್ತಾನೆ, ವರ್ಗವು ಸ್ವಲ್ಪ ಮಟ್ಟಿಗೆ ಕಟ್ಟುನಿಟ್ಟಾಗಿ ಅನುವಂಶೀಯವಾಯಿತು ಅಂತ ಇಟ್ಕೊಳ್ಳಿ. ವರ್ಗವು ಸ್ವಲ್ಪ ಮಟ್ಟಿಗೆ ಕಟ್ಟುನಿಟ್ಟಾಗಿ ಅನುವಂಶೀಯವಾಯಿತು ಅಂದ್ರೆ ಅದು ಜಾತಿ ಅಂತ ಪರಿವರ್ತನೆಯಾಗತ್ತೆ. ಅಂದ್ರೆ ಒಬ್ಬ ಬಡಿಗನ ಮಗ, ಒಬ್ಬ ಬಡಿಗ ಇದ್ದ, ಬಡಿಗ ವೃತ್ತಿ ಮಾಡ್ತಾ ಇದ್ದ, ಅವನ ಮಗ ಅದೇ ವೃತ್ತಿ ಮಾಡಿದ, ಮೊಮ್ಮಗನು ಕೂಡ ಅದೇ ವೃತ್ತಿ ಮಾಡಿದ, ಒಂದು ವರ್ಗ ಕಂಟಿನ್ಯೂ ಆಯ್ತಾ? ಒಬ್ಬ ಪತ್ತಾರ, ಅಕ್ಕಸಾಲಿಗ, ಯಾರೋ ಬಂಗಾರ ಆಭರಣ ಮಾಡ್ತಾ ಇದ್ರು, ಅದನ್ನೇ ಲಾಭದಾಯಕವಾದದ್ದು ಮಗ ಉದ್ಯೋಗ ಸಿಗ್ಲಿಲ್ಲ ಅಂತ ಮತ್ತೆ ಆ ಮಗನು ಅದೇ ಉದ್ಯೋಗ ಮಾಡಿದ, ಮೊಮ್ಮಗನಿಗೂ ಅದೇ ಉದ್ಯೋಗ ಆಯ್ತು. ಸ ಕಂಟಿನ್ಯೂಸ್ಲಿ ವರ್ಗ ಸ್ವಲ್ಪ ಮಟ್ಟಿಗೆ ಕಟ್ಟುನಿಟ್ಟಾಯ್ತು. ಕುರಿಕಾಯಿ ಹೊಡೆದು ಹಾಗೆ, ಬಟ್ಟೆ ಹೊಲಿಯುವ ಆ ಚಿಂಪಿಗನು ಹಾಗೆ, ಹೌದಾ, ಮಣ್ಣಿನ ಮಡಿಕೆ ಮಾಡ್ತಕ್ಕಂತ ಒಬ್ಬ ಕುಂಬಾರ, ಕಬ್ಬಣವನ್ನ ಕಾಸಿ ಬರೀತಕ್ಕಂತ ಆ ಕಂಬಾರ, ಯಾರ್ಯಾರು ಇರ್ಬೋದಲ್ವಾ? ವರ್ಗವು ಸ್ವಲ್ಪ ಮಟ್ಟಿಗೆ ಅನುವಂಶೀಯವಾಯಿತು ಅಂದ್ರೆ ಅದು ಏನಾಗುತ್ತೆ, ಜಾತಿ ಆಗುತ್ತೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ,
ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಗನಾದ ವೇದವನ್ನೋದಿ ಹಾರುವನಾದ ಕರ್ಣದೊಳಗೆ ಹುಟ್ಟಿದುಂಟೆ ಜಗದೊಳಗೆ. ಯಾವ ಕೆಬ್ಳ ಕಾಶಿ ಬಿಡಿತಾ ಇದ್ದೋ ಕಮ್ಮಾರಾಗಿದ್ದಾನೆ, ಯಾವನು ಬೀಸಿ ಬೀಸಿ ಹೊಡಿತಾ ಇದ್ನೋ ಮಡಿವಾಳ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳದ ಬಟ್ಟೆಯನ್ನು ಬೀಸಿ ಬೀಸಿ ಒಗಿತಾ ಇದ್ದಲ್ಲ ಅವನು ಮಡಿವಾಳನಾದ. ವೇದವನ್ನೋದಿ ಹಾರುವನಾದ, ಏನಿ ಪುಸ್ತಕ ಇಟ್ಕೊಂಡು ವೇದಗಳು ಧರ್ಮಶಾಸ್ತ್ರಗಳು ಗ್ರಂಥಗಳು ಅಂತ ಓದಿರಲ್ಲ, ಇವರು ಹಾರುವ ಮೀನ್ಸ್ ಬ್ರಾಹ್ಮಣನಾದ. ಅಷ್ಟೇ, ಮಾಡುವ ಕೆಲಸದ ಜಾತಿ ಬಂದಿದೆ ಅಷ್ಟೇ. ಕರ್ಣದೊಳಗೆ ಹುಟ್ಟಿದವರುಂಟೆ ಜಗದೊಳಗೆ. ಯಾವನಾದ್ರೂ ಕೂಡ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿ ಕಿವಿಯೊಳಗೆ ಹುಟ್ಟ್ಯಾನೇನ್ರಿ? ಸಾಧ್ಯ ಇಲ್ಲಲ್ವಾ? ಅದಕ್ಕೆ ತಪ್ಪು ಅಂತ ಹೇಳ್ತಾರೆ. ಯಾಕೆ ನಮ್ಮಲ್ಲಿ ಒಂದು ಕಲ್ಪನೆ ಬರೆಬಿಟ್ಟಿದ್ರು. ಏನ್ ಬರೆದ್ಬಿಟ್ಟಿದ್ರು? ಬ್ರಹ್ಮನ ಬಾಯಿಂದ ಬ್ರಾಹ್ಮಣ ಹುಟ್ಟಿದ, ಬಾವುಗಳಿಂದ ಕ್ಷತ್ರಿಯ ಹುಟ್ಟಿದ, ತೊರೆಗಳಿಂದ ಶೂದ್ರ ಹುಟ್ಟಿದ, ಪಾದಗಳಿಂದ ವೈಶ್ಯ ಹುಟ್ಟಿದ ಅಂತ. ಪಾದಗಳಿಂದ ಶೂದ್ರ ಹುಟ್ಟಿದ, ತೊರೆಗಳಿಂದ ವೈಶ್ಯ ಹುಟ್ಟಿದ ಅಂತ ಹೇಳ್ತಾರೆ. ಸಾಧ್ಯನ? ಎಲ್ಲ ಸುಳ್ಳು. ಕಿವಾಗ ಹುಟ್ಟ್ಯಾನೇನ್ರಿ? ಇಲ್ಲಲ್ವಾ? ಅದನ್ನೇ ಹೇಳಿದ್ದು. ಮತ್ತೆ ಸೊ ಅದು ಜಾತಿ ಬಗ್ಗೆ ಹೇಳ್ತಾ ಹೋಗ್ಲಿಕ್ಕೆ ವೆಲ್ ಎಜುಕೇಟೆಡ್, ಐ ಆಮ್ ಎ ಲೆಕ್ಚರರ್. ಎಸ್, ಒಬ್ಬ ನ್ಯಾಯಾಧೀಶ, ಒಬ್ಬ ರಾಜಕಾರಣಿ, ಸಿನಿಮಾ ನಟ ನಟಿಯರು, ನಮ್ಗೆ ರೂಲ್ ಮಾಡೋಗಿದಾರಲ್ಲ ಈ ಕ್ರಿಕೆಟ್ ತಾರೆಗಳು, ಇನ್ ಯಾರ್ಯಾರೋ ಬನ್ನಿ, ಜಾತಿಯನ್ನೇ ಜೀವಂತವಾಗಿ ಇಟ್ಕೊಂಡು ಕುತ್ಕೊಂಡಿದ್ದೀರಿ. ಇವತ್ತು ಮೊದ್ಲಕ್ಕಿನ ಜಾತಿ ಕರಾಳ ಮುಖ ಲಕ್ಷಣ ಹೇಳೋಕೆ ಹೇಳ್ತೀನಿ ನಾನು ನಿಮ್ಗೆ. ಜಾತಿಯ ಒಂದು ಕರಾಳ ಮುಖ ಹೇಗಿತ್ತು ಅಂತ. ಹೌದಾ? ಇಲ್ಲಿ ಎಲ್ಲರೂ ಬದಲಾಗಿದೆ. ಕುತ್ಕೊಂಡಿರಲ್ಲ, ಆಗ್ಲೇ ಇದ್ದಲ್ಲ, ಕುತ್ಕೊಂಡಿರಿ. ನಿಮ್ಮಲ್ಲಿ ಯಾರು ನಿನ್ ಜಾತಿ ಯಾರು ಅಂತ ಯಾರು ಕೇಳಿದ್ರೆ ಇದು? ಯಾರು ಕೇಳಿಲ್ಲ. ನಮ್ಮ ಆಚರಣೆ ವಿಧಾನಗಳಲ್ಲಿ ಇವತ್ತು ಬದಲಾವಣೆ ಆಗಿದೆ. ಅಸ್ಪೃಶ್ಯತೆ ಕಲ್ಪನೆ ಬಹುತೇಕವಾಗಿ ಕಣ್ಮರೆಯಾಗಿ ಹೋಗಿದೆ. ಆದರೆ ಈ ಒಳಗಡೆ, ಮನಸ್ಸಿನೊಳಗಡೆ ನನ್ನ ಜಾತಿ ಎನ್ನುವ ಕಲ್ಪನೆ ಹೋಗದಿರುವುದು ಬಹಳ ವ್ಯಾಸ. ಹೋಗ್ತಾನೆ. ಇವತ್ತು ಅಖಿಲ ಭಾರತೀಯ ಮಟ್ಟದಲ್ಲಿ ಪ್ರತಿಯೊಂದು ಜಾತಿಯ ಸಂಘಟನೆಗಳು, ಅವರದೇ ಆಗಿರ್ತಕ್ಕಂಥ ಸಂಸ್ಥೆಗಳು, ಬ್ಯಾಂಕುಗಳು, ಕಲ್ಯಾಣ ಮಂಟಪಗಳು, ರಾಜಕೀಯ ಕೂಡ ಅಲ್ಲೇ ನಡೀತು. ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕಾ ಜಾತಿ ಜನ ಇದಾರೋ ಇಲ್ವೋ, ಲೀಡರ್ಶಿಪ್ ಮಾಡ್ಬೇಕು, ಜಾತಿ ಒಬ್ಬ ಸಿಎಂ ಮಾಡ್ಬೇಕು, ಮಿನಿಸ್ಟರ್ ಮಾಡ್ಬೇಕು, ಎಷ್ಟು ಸಂಖ್ಯೆ ಐತಿ ಜಾತಿಯಿಂದ, ಎಷ್ಟು ಓಟ್ ಬರ್ತಾವೆ. ಇದೇ ಕ್ಯಾಲ್ಕುಲೇಷನ್ ನಡೆದ್ರೆ ಭಾರತವನ್ನ ಯಾವತ್ತಪ್ಪ ಬದಲಾಯಿಸ್ತೀರಾ? ಗೊತ್ತಿಲ್ಲ. ಅದಿರ್ಲಿ, ಜಾತಿ ಬಗ್ಗೆ ಮುಂದೆ ಒಂದೊಂದು ನೋಡೋಣ. ಅದಕ್ಕೆ ಮುಂಚಿತವಾಗಿ ವಾಟ್ ಇಸ್ ಕಾಸ್ಟ್? ಜಾತಿ ಅಂದ್ರೆ ಏನು? ಜಾತಿಯಿಂದಲೇ ಬಹುತೇಕ ಜನ ಹೊರಗಿಸ್ಬಿಟ್ಟಿದ್ವಿ. ಶತಮಾನಗಳ ಕಾಲಕ್ಕೂ ಕೂಡ ಮನುಸ್ಮೃತಿಯಿಂದ ಬಂತು ಅಂತ ಹೇಳ್ತೀವಿ. ಹಾಗಾದ್ರೆ ಜಾತಿ ಅಂದ್ರೆ ಏನು? ಇದುವರೆಗೂ ಸ್ಪಷ್ಟವಾಗಿ ಎಲ್ಲರೂ ಒಪ್ಪುವಂತಹ ವ್ಯಾಖ್ಯೆ ಕೊಡಕ ಸಾಧ್ಯ ಆಗದೆ ಇರ್ತಕ್ಕಂಥ ದುರ್ದೈವ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಹೊಡ್ಕೋತೀವಲ್ಲ ಜಾತಿ ಜಾತಿ ಅಂತ. ಯಾವ ಜಾತಿ? ಬಾಹ್ಯವಾಗಿರ್ತಕ್ಕಂಥ ಲಕ್ಷಣ ಜಾತಿಯ ಬಗ್ಗೆ ಡಾಕ್ಟರ್ GS ಗುರೇ ಅಧ್ಯಯನ ಮಾಡಿದ್ದಾರೆ, ML ಶ್ರೀನಿವಾಸ್ ಅಧ್ಯಯನ ಮಾಡಿದ್ದಾರೆ ನಮ್ಮಲ್ಲಿ. ಅದಕ್ಕಿಂತ ವಿಷಾದ ಸಂಗತಿ ಇನ್ನೊಂದು ಹೇಳ್ಬಿಡ್ತೀನಿ, ಬಹಳ ಸಮಯ ಇರೋದಿಲ್ಲ, ಅವ್ರಿಗೆ ಹೇಳ್ತಕ್ಕಂಥ ಅನಿವಾರ್ಯತೆ ಇದೆ, ನನಗೆ ಹೇಳ್ಬೇಕಾಗತ್ತೆ. ಏನು ಅಂತಂದ್ರೆ, ಜಾತಿ ಬಗ್ಗೆ ಅಧ್ಯಯನ ಮಾಡಿದ್ರು ಕೂಡ ಮೊದಲಿಗೆ ಬ್ರಿಟಿಷರೇ, ನಮ್ಮವರೆಲ್ಲ. ನಾವು ಹಂಗೆ ಕಚ್ಚಾಕೊಂತ ಬಂದಂತಹ ವ್ಯಕ್ತಿಗಳು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ಒಂದೇ ಒಂದು ದೊಡ್ಡದಾಗಿರ್ತಕ್ಕಂಥ ದುರಂತದ ಕಾರಣ. ಅದೇನಿರಲಿ, ಇಲ್ಲಿ ಅಧ್ಯಯನ ದೃಷ್ಟಿಯಿಂದ ಜಾತಿ ಎಂಬ ಶಬ್ದದ ಉತ್ಪತ್ತಿ ಹೇಗಾಯಿತು ಅಂತ ಕೇಳ್ತಾರೆ. ಜಾತಿ ಬಗ್ಗೆ ವ್ಯಾಖ್ಯೆ ಕೇಳ್ತಾರೆ. ಪುಸ್ತಕದಲ್ಲಿ 2 ವ್ಯಾಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ನಾನು 1-2 ವ್ಯಾಖ್ಯಾನ ಸಿಂಪಲ್ ಆಗಿ ಪರೀಕ್ಷಾ ದೃಷ್ಟಿಯಿಂದ 7 ಹೇಳ್ಬಿಡ್ತೀನಿ. ಇವತ್ತು ಸಾಕಿಷ್ಟು ಮಾಡ್ಕೊಂಡು ಮುಂದಿನ ವಿಷಯಕ್ಕೆ 4 ಲಕ್ಷ ನೋಡೋಣ. ವಾಟ್ ಇಸ್ ಕಾಸ್ಟ್ ಅಂತ ಕೇಳಿದ್ರೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯಾಖ್ಯೆ ಕೊಡಕ್ ಆಗ್ತಾ ಇಲ್ಲ. ಲಕ್ಷಣಗಳ ಬಗ್ಗೆ ಕೊಡುತ್ತಾರೆ. ಇಲ್ಲಿ ಅದಕ್ಕಿಂತ ಮೂಲಕ ಜಾತಿ ಎಂಬ ಪದ ಹೇಗೆ ಬಂತು ಅಂತ ಬಂದ್ರೆ, ಜಾತಿ ಎಂಬ ಪದ ಅದು ಕನ್ನಡ ಭಾಷೆ ಅಲ್ವಾ ಜಾತಿ? ಇಲ್ಲಿ ಬರ್ತೀನಿ ನಾನು. ಕಾಸ್ಟ್ ಇದು ಆಂಗ್ಲ ಭಾಷೆ. ಇದು ಇಂಗ್ಲಿಷ್ ಭಾಷೆಗೆ ಏನಾಗುತ್ತೆ? ಇದು ಆಂಗ್ಲ ಭಾಷೆಯ ಪದ ಜಾತಿ, ಕಾಸ್ಟ್. ಇದು ಇಂಗ್ಲಿಷ್ ಭಾಷೆಯಲ್ಲಿ ಕಾಸ್ಟ್ ಅಂತ ಆದ್ರೆ ಕನ್ನಡ ಭಾಷೆಯಲ್ಲಿ ಜಾತಿ ಅಂತ ಆಗುತ್ತೆ. ಜಾತಿಯ ಆಂಗ್ಲಾನುವಾದ ಕಾಸ್ಟ್. ಹೌದಾ? ಜಾತಿ ಎಂಬ ಕನ್ನಡ ಭಾಷೆ ಪದ ಆಂಗ್ಲ ಭಾಷೆಯಲ್ಲಿ ಕಾಸ್ಟ್ ಎಂದಾಗುತ್ತದೆ. ಅರ್ಥ ಆಗುತ್ತಾ? ಜಾತಿ ಎಂಬ ಕನ್ನಡ ಭಾಷೆಯ ಪದ ಆಂಗ್ಲ ಭಾಷೆಯಲ್ಲಿ ಕಾಸ್ಟ್ ಎಂದಾಗುತ್ತದೆ. ಈ ಕಾಸ್ಟ್ ಎಂಬುದು ಹೇಗ್ ಬಂತು ಅಂತಂದ್ರೆ, ಸ್ಪೆನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ, ಸ್ಪೆನಿಷ್ ಅಥವಾ
ಪೋರ್ಚುಗೀಸ್ ಭಾಷೆಯ ಕಾಷ್ಟ. ಕಾಸ್ಟ್ ಎಂಬ ಪದ ಸ್ಪೆನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಷ್ಟ ಎಂಬ ಪದದಿಂದ ಬಂದಿದೆ. ಕಾಷ್ಟ ಅಂದ್ರೆ ಏನು? ಜನಾಂಗ, ತಳಿ, ಅನುವಂಶೀಯತೆ ಅಥವಾ ರಕ್ತ ಪರಿಶುದ್ಧತೆ ಅಂತ ಕಾಪಾಡಲಿಕ್ಕೆ ಪದ ಬಳಸಿದ್ದಾರೆ. ಇಲ್ಲಿ ಮೂರು ಸಾಕು, ಜನಾಂಗ, ತಳಿ, ಅನುವಂಶೀಯತೆ ಅಂತ ಅರ್ಥ ಕೊಡ್ತದೆ. ಅರ್ಥ ಆಯ್ತಾ? ಜಾತಿ ಎಂಬ ಕನ್ನಡ ಭಾಷೆಯ ಪದ ಆಂಗ್ಲ ಭಾಷೆಯಲ್ಲಿ ಕಾಸ್ಟ್ ಎಂದಾಗುತ್ತದೆ. ಇದು ಸ್ಪೆನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಷ್ಟ ಎಂಬ ಪದದಿಂದ ಬಂದಿದೆ. ಕಾಷ್ಟ ಎಂದರೆ ಜನಾಂಗ, ಅನುವಂಶೀಯತೆ ಅಥವಾ ತಳಿ, ಬ್ರೀಡ್ ಅಂತ ಅರ್ಥ ಕೊಡ್ತದೆ. ಸೊ ಇದನ್ನ ಆ ಪದ ಉಗಮ ಬಗ್ಗೆ ಕೇಳಿದಾಗ ನೀವು ಬರಿಬೇಕಾಗುತ್ತೆ. ಇನ್ನ ಸೊ ಜಾತಿ ಬಗ್ಗೆ ವ್ಯಾಖ್ಯಾ ಅಂತ ಹೇಳಿದ್ರೆ ಸರ್ ಏನ್ ಕೊಡ್ಬೋದು ವ್ಯಾಖ್ಯಾ ಅಂತಂದ್ರೆ ಸಾಕಷ್ಟು ವ್ಯಕ್ತಿಗಳು ಜಾತಿ ಬಗ್ಗೆ ಇದೆ ಮಾಡಿದ್ದಾರೆ. ಸಾಕಷ್ಟು ವ್ಯಕ್ತಿಗಳು. ಯಾಕೆ ಭಾರತದಲ್ಲಿ 4,000 ಜಾತಿಗಳು ಇದಾವೆ ಅಂತ ಅಂದಾಜು ಮಾಡ್ತಾರೆ. ಮತ್ತೆ ಅದಕ್ಕೆ ಉಪಜಾತಿಗಳು ಇದಾವೆ ಅಂತ ಹೇಳ್ತಾರೆ. ಜಾತಿಯಿಂದಲೇ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಜಾತಿ ಬಗ್ಗೆ ಎಷ್ಟು ಜನ ಅಧ್ಯಯನ ಮಾಡೋದಿಲ್ಲ ಹೇಳಿ, ಹೌದಾ? ಇಲ್ಲಿ ಎಲ್ಲರನ್ನ ಓದೋದಿಲ್ಲ, ಓದೋನು ಬೇಡ. ಕೆಲ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ನೋಡೋಣ. S.V. ಕೇತ್ಕರ್ ಅಂತ ಒಬ್ರು ಬರ್ತೀವಿ. ಅವ್ರು ಹೇಳ್ತಾರೆ, ಒಂದು ಗ್ರಂಥ ಬರೀತಾರೆ, ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ, ಭಾರತದೊಳಗಡೆ ಜಾತಿಯ ಇತಿಹಾಸ ಅಂತ. ಭಾರತದಲ್ಲಿ ಜಾತಿ ಇತಿಹಾಸ ಅಂತ ಗ್ರಂಥ ಬರೀತಾರೆ. ಅಲ್ಲಿ ಹೇಳ್ತಾರೆ ಜಾತಿಯ ವ್ಯಾಖ್ಯೆ ಕೊಡಕ್ ಸಾಧ್ಯ ಆಗೋದಿಲ್ಲ. M.N. ಶ್ರೀನಿವಾಸ ಕೂಡ ಕೊಡ್ಲಿಲ್ಲ, ಅವರು ವಿದ್ಯೆ ಹೇಳಿದ್ದು ಏನಂತ, ಜಾತಿಯು 2 ಲಕ್ಷಣಗಳ ಸಮೂಹವಾಗಿದೆ. ಅದನ್ನ ಹೆಂಗ್ ಗುರುತಿಸಬಹುದು ನೀವು? 2 ಲಕ್ಷಣಗಳನ್ನ ಗುರುತಿಸಿ, ಬೇರೆ ಹೆಂಗ್ ಗುರುತಿಸಕ್ಕಾಗೋದಿಲ್ಲ. ಹೆಂಗೆ? ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ. ಇನ್ನೊಂದು, ಸದಸ್ಯರು ಸಮೂಹದ ಹೊರಗಡೆಗೆ ವಿವಾಹವಾಗಬಾರದೆಂಬ ನಿಯಮವಿರುತ್ತದೆ. ಇಲ್ಲವೇ ಸದಸ್ಯತ್ವ, ಜಾತಿಯ ಈ ಸದಸ್ಯತ್ವ ಹೆಂಗಿದೆ? ಹುಟ್ಟಿನಿಂದ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಹಿಂಗ್ ಸರ್ ಅಂತಂದ್ರೆ ನೀನು ಯಾವ ಜಾತಿಯವನಪ್ಪ? ಓ ಲಿಂಗಾಯತ್, ನೀನು ಮರಾಠ, ನೀನು ರೆಡ್ಡಿ, ನೀನು ಕಮ್ಮಾರ, ಹೌದಾ? ಒಬ್ಬ ಬಡಿಗ, ಹೌದಾ? ಮತ್ತೊಬ್ಬ ಶೂದ್ರ, ಬೋವಿ ಅಂತ ಏನೋ ಮಾಡ್ಕೊಂಡಿಲ್ಲ, ಬ್ರಾಹ್ಮಣ, ಹೌದಾ? ಎಸ್, ಹೀಗೆ ಮಾಡ್ಕೊಂಡಿದೀವಲ್ಲ. ಹೀಗೆ ಮಾಡ್ಕೊಂಡಾಗ ಇಲ್ಲಿ ಜಾತಿ ಅನ್ನತ್ತೆ. ಜಾತಿ ಅನ್ನೋದು ಹೆಂಗೆ? ನೀ ಬ್ರಾಹ್ಮಣ ಅಂತ ಹೆಂಗೆ ಇದೆ, ನೀ ಬಡಿಗ ಅಂತ ಹೇಗೆ ಇದೆ, ಕಮ್ಮಾರ ಅಂತ ಇದೆ, ಹೌದಾ? ಮರಾಠ ಅಂತ ಹೆಂಗೆ ಇದೆ, ರೆಡ್ಡಿ ಅಂತ ಹೆಂಗೆ ಇದೆ, ಕುರುಬ ಅಂತ ಹೆಂಗೆ ಇದೆ ಅಂತ ಕೇಳಿದ್ರೆ, ಸರ್ ನಮ್ಮಪ್ಪ ಈ ಜಾತಿಯವನು, ನಮ್ಮ ತಂದೆ ಈ ಜಾತಿಯವನು, ನಾನು ಈ ಜಾತಿಯಾಗಿ ಹುಟ್ಟೀನಿ, ನಾನು ಮರಾಠ ಅಂತ ಅನ್ಕೊಂಡ್ಬಿಟ್ರೆ, ನಾನು ಮರಾಠ ಜಾತಿಯಾಗಿ ಹುಟ್ಟೀನಂತ ನಂಗೆ ಮರಾಠ ಸದಸ್ಯತ್ವ ಬಂತು. ನಾನು ಮಂದಿ ಬಂದು ಮರಾಠ ಮರಾಠ ಅಂತ ಹೇಳ್ತೇನೆ. ಲಿಂಗಾಯತ ಹುಟ್ಟಿದೀನಿ ಸರ್, ನಾನು ಲಿಂಗಾಯತ ಅಂತ ಹೆಂಗ್ ಬಂತು? ಹುಟ್ಟಿನ ಮೂಲಕ. ಇದನ್ನ ಯಾರು ಹಂಗ ಪಡ್ಕೊಳಕ ಆಗೋದಿಲ್ಲ, ಹುಟ್ಟಿನ ಮೂಲಕ ಪಡ್ಕೋಬೇಕಾಗತ್ತೆ. ಈ ಒಮ್ಮೆ ಹುಟ್ಟಿದೀವಿ ಅಂದ್ರೆ ಈ ಜಾತಿಯನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಮತ್ತೊಬ್ಬ ಒಳಗೆ ಬರ್ತಾನ ಅವನಿಗೂ ಸಾಧ್ಯ ಇಲ್ಲ. ನಾವು ಹುಟ್ಟಿ ಸಾಯ ಮಟ್ಟ ಅದೇ ಜಾತಿ ಇರ್ಬೋದು. ಅದೇಂಗ್ ಸರ್, ಇವತ್ತು ಮತಾಂತರಿಗಳಾಗಬಹುದಲ್ಲ ಅಂತ ಪ್ರಶ್ನೆ ಬರಬಹುದು. ಇಲ್ಲ ಅಂತಾನು ಅಲ್ಲ. ನಾನೊಬ್ಬ ಇವತ್ತು ಲಿಂಗಾಯತ ಅಂತ ಅನ್ಕೊಳ್ಳಿ ನಿಮ್ ಪ್ರಕಾರ, ಹೌದಾ? ನನ್ನೆಲ್ಲ ಲಿಂಗಾಯತ್ ಕೇಳ್ತಾರೆ. ನಾನು ಇಲ್ಲ, ನನಗಿಂತ ಶ್ರೇಷ್ಠ ಜಾತಿ ಬ್ರಾಹ್ಮಣ ಜಾತಿ ಐತ್ ಸರ್, ನಾ ಬ್ರಾಹ್ಮಣ ಜಾತಿ ಬರ್ತೀನಿ ಅಂತ ನಾನು ಬ್ರಾಹ್ಮಣರಂತೆ ಬಂದೆ, ಕನ್ವರ್ಟರ್ ಬ್ರಾಹ್ಮಣ ಆಗಿಬಿಡ್ತಿದ್ದೀನಿ. ಅವರಂತೆ ವೇಷಭೂಷಣ ಹಾಕೋತೀನಿ, ಜನಿವಾರ ಹಾಕೋತೀನಿ, ಪೂಜೆ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ. ಆದ್ರೆ ಇಲ್ಲಿ ಇರ್ತಕ್ಕಂತ ಬ್ರಾಹ್ಮಣರು ನನ್ನನ್ನ ಎಂದಾದರೂ ಕೂಡ ಮೂಲ ಬ್ರಾಹ್ಮಣ ಅಂತ ಸ್ವೀಕಾರ ಮಾಡ್ತಾರೇನೋ? ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲ ರೀ, ಅವ ಬ್ರಾಹ್ಮಣ ಅಲ್ಲ, ಲಿಂಗಾಯತ್ ಜಾತಿಯಿಂದ ಬಂದಾನ. ಅಥವಾ ಇದೇ ಲಿಂಗಾಯತ್ ಜಾತಿ ಇರ್ತದೆ, ಅಥವಾ ನಾವು ಜಾತಿ ಇಟ್ಕೊಳ್ಳಿ, ರೆಡ್ಡಿ ಜಾತಿ ಇಟ್ಕೊಂಡು ಒಬ್ಬ ಸೂತ್ರ ಜಾತಿಗೆ ಹೋಗ್ತೀನಿ. ಸರ್ ಇಲ್ಲ ನಾವು ರೆಡ್ಡಿಯಾರ್ ಶ್ರೀಮಂತ ಅಂತ ತಿಳ್ಕೊಂಡು ನಮಗೇನು ಸೌಲಭ್ಯ ಇಲ್ರಿ, ಸೂದ್ರಿ ಸಿಕ್ಕಾಪಡಿ ಸೌಲಭ್ಯ ಇದಾವೆ, ನಾನು SC ಆಗ್ತೀನಿ ಅಂತ ಹೋಗ್ಬಿಟ್ಟೆ. ಅಲ್ಲಿ ಹೋದಾಗ ಆ SC ಜನಾಂಗ ಅವನೇನು ಗುರುತಿಸ್ತಾರೆ ಹೇಳೆ? ಅವರು SC ಅಲ್ಲೋ ಮಾರನ, ಸೌಲಭ್ಯಕ್ಕೋಸ್ಕರ ಬಂದಿದ್ದಾರೆ. ಅವರು ಮೂಲತಃ ರೆಡ್ಡಿ. ನೋಡಿ,
ಅವ್ರು ರೆಡ್ಡಿಯನ್ನು ತಪ್ಪಲಿಲ್ಲ, ನಿಮ್ಮ ಮನೋಭಾವ ರೆಡ್ಡಿಯಾಗಿ ಹೋದಂತ ವ್ಯಕ್ತಿ ನಾನೇನು SC ಅಲ್ಲೋ ಮಾರೇನ ಅವನು ಅಂತಿರ್ತಾನೆ ಒಳಗಡೆ, ನಾನು ಸೌಲಭ್ಯಕ್ಕೂ ಬಂದಿದ್ದೀನಿ, ನಾನು ಮೂಲ ಜಾತಿ ರೆಡ್ಡಿ. ಹೊರ ಹೋಗಲು ಸಾಧ್ಯವಿಲ್ಲ, ಒಳ ಬರಲು ಸಾಧ್ಯವಿಲ್ಲ. ಹುಟ್ಟಿನಿಂದ ಬರ್ತಕ್ಕಂಥ ಸದಸ್ಯರು ಸಮೂಹದ ಹೊರಗಡೆಗೆ ವಿವಾಹವಾಗಬಾರದೆಂಬ ನಿಯಮ ಇರುತ್ತದೆ. ಮುಖ್ಯವಾದಂತ ಪಾಯಿಂಟ್. ಭಾರತದಲ್ಲಿ ಜಾತಿ ಜೀವಂತವಾಗಿರಕ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಕೂಡಿ ಕಲಿಯುವಾಗ, ಆಟ ಆಡುವಾಗ, ಸಿನಿಮಾ ನೋಡುವಾಗ, ಮದುವೆ ಸಮಾರಂಭಗಳಿಗೆ ಹೋಗುವಾಗ, ಇನ್ಯಾವುದೇ ಕಾರ್ಯಕ್ರಮ ಮಾಡುವಾಗ, ವ್ಯವಹಾರಗಳನ್ನ ಮಾಡುವಾಗ ನಮಗೆ ಜಾತಿ ಅಡ್ಡ ಬರೋದಿಲ್ಲ, ಜಾತಿಯ ಕಲ್ಪನೆಯೂ ಕೂಡ ಇರೋದಿಲ್ಲ. ಇವಾಗ PUC ಸೆಕೆಂಡ್ ಅಲ್ವಾ, 18ಕ್ಕೆ ಇದ್ದೀರಿ. ಆಲ್ರೆಡಿ ಸ್ವಲ್ಪ ಈ ಹೆಣ್ಮಕ್ಳಿಗೆ ಚಾಲು ಆಗಿರ್ತದೆ. ಏನಂತ, ಮನೆಯಲ್ಲಿ ಮಗ ದೊಡ್ಡಕ್ಕೆ ಆಗಿದ್ದಾಳೆ, ಮದುವೆ ಮಾಡೋಣ ಅಂತ. ನೋಡ್ರಿ, ವರ ಇದ್ರೆ ನೋಡ್ರಿ, ಚಲೋ ವರ ಇರ್ಬೇಕು ನೋಡ್ರಿ, ಸರ್ಕಾರಿ ನೌಕರಿ ಮಾಡ್ತಿರ್ಬೇಕ್ರಿ, ಕ್ಯಾರೆಕ್ಟರ್ ಚಲೋ ಇರ್ಬೇಕ್ರಿ. ರಗ್ಗರು ಜನ ಸರ್ಕಾರಿ ನೌಕರಿ ಮಾಡಿದ್ದಾರೆ, ಕ್ಯಾರೆಕ್ಟರ್ ಇರತಕ್ಕಂಥ ಸಾಕಷ್ಟು ಜನ ವ್ಯಕ್ತಿಗಳಿದ್ದಾರೆ. ಆದ್ರೆ ಇವರು ಹುಡುಕಿಕೊಳ್ಳೋದೇನು, ತನ್ನ ಜಾತಿಯ ವ್ಯಕ್ತಿನೇ ಹುಡುಕೋತಾರೆ. ಹೊರಗಡೆ ವ್ಯಕ್ತಿ ಹುಡುಕೋದಿಲ್ಲ, ಜಾತಿ ವ್ಯಕ್ತಿಯೇ ಹುಡುಕುತ್ತಾರೆ. ಹೀಗಾಗಿ ಸಮಸ್ಯೆ ಆಗಿದೆ, ಅದು ಸಂಕುಚಿತವಾಗಿದೆ. ಹೊರಗಡೆ ಇವಾಗ ಇಂಟರ್ ಕಾಸ್ಟ್ ಮ್ಯಾರೇಜ್, ಇವತ್ತೇನು ಸ್ವಲ್ಪ ಕಾಯ್ದೆ ಕಾನೂನುಗಳು ಬಂದು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ, ಶಿಕ್ಷಣ ಪ್ರಜ್ಞೆ ಬಂದು ಸ್ವಲ್ಪ ಸುಮಾಗಿದ್ದೀವಿ. ಹೀಗೆ ಒಂದು 10 ವರ್ಷದಿಂದ 10 ವರ್ಷದಿಂದ ನೋಡಿದಾಗ ಏನಾಗ್ತಿತ್ತು ಅಂದ್ರೆ, ಯಾರಾದ್ರೂ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಾರೆ ಜಗತ್ತಿನ 8ನೇ ಅದ್ಭುತ ಹೆಂಗ ನೋಡ್ತಿದ್ರು. ಇಂಟರ್ ಕಾಸ್ಟ್ ಮ್ಯಾರೇಜ್ ಹಾಗೆ ಜಾತಿ ಜೀವಂತ. ಅದು ಹಿಂದ ಕಾಲಕ್ಕೆ ಒಂದು ಒಳ್ಳೆ ಉದ್ದೇಶ ಮಾಡ್ಕೊಂಡಿದ್ರು. ಅದೆಲ್ಲ ಬೇಡ, ನಿಮಗೆ ಮುಂದೆ ಗೊತ್ತಾಗ್ತದೆ. ಏನಪ್ಪಾ, ಆಸ್ತಿ ಹೊರಗಡೆ ಹೋಗ್ಬಾರ್ದು, ರಕ್ತದ ಪ್ರಸಿದ್ಧಿ ಕಾಪಾಡ್ಕೊಳ್ಳಬೇಕು, ಬಾಂಧವ್ಯಗಳು ಸರಿ ಉಳಿಬೇಕು ಅಂತ ಹಿಂಗೆ ಏನೋ ಇತ್ತು. ಇನ್ನೊಂದು ಕಾರಣ ಮಾಡಿದ್ರು, ಆಸ್ತಿ ಹೊರಗೆ ಹೋಗ್ಬಾರ್ದು ಅಂತ. ಬಟ್ ಇವತ್ತು ಅದು ಕಟ್ಟುನಿಟ್ಟಾಗಿ ಕೊಟ್ಟಿದ್ದಾವೆ. ಅಂದ್ರೆ ಜಾತಿಯ ಒಳಗಡೆಗೇನೆ ವಿವಾಹವಾಗ್ಬೇಕೆಂಬಂತ ಕಟ್ಟುನಿಟ್ಟಿನ ನಿಯಮ ಬಂತು ಅಂದ್ರೆ ಅಲ್ಲಿ ಜಾತಿ ಇದೆ ಅಂತ ಅರ್ಥ ಆಗುತ್ತೆ. ಸೊ 7 ಲಕ್ಷಣಗಳು ಜಾತಿ ಗುರುತು. ಇನ್ನೊಂದು TN ಮದನ್, DN ಮುಜಮ್ದಾರ್ ಬರ್ತೀನಿ. DN ಮುಜಮ್ದಾರ್ ಮತ್ತು TN ಮದನ್. ಜಾತಿಯು ಒಂದು ಮುಚ್ಚಿದ ವ್ಯವಸ್ಥೆ, ಅಥವಾ ಕಾಸ್ಟ್ ಇಸ್ ಅ ಕ್ಲೋಸ್ ಸಿಸ್ಟಮ್, ಅದು ಒಂದು ನಿರ್ಬಂಧಿತ ವ್ಯವಸ್ಥೆಯಾಗಿದೆ. ಆಗ್ಲೇ ಹಾಕಿಬಿಟ್ಟಿದ್ದೀನಿ. ಜಾತಿ ಹೆಂಗ್ ಮುಚ್ಕೊಂಡಿದೆ, ಹೀಗೆ ಮುಚ್ಕೊಂಡ್ಬಿಟ್ಟಿದೆ. ಹುಟ್ಟಿನ ಮೂಲಕ ಮಾತ್ರ ಸದಸ್ಯತ್ವ ಬರ್ತದೆ. ಅದು ಒಮ್ಮೆ ಆ ಸದಸ್ಯತ್ವ ಬಂತು, ಆ ಜೊತೆ ಹುಟ್ಟಿದೀವಿ ಅಂದ್ರೆ ಅದರಿಂದ ಹೊರ ಹೋಗಲೂ ಸಾಧ್ಯವಿಲ್ಲ, ಒಳ ಬರಲೂ ಸಾಧ್ಯವಿಲ್ಲ. ಮತ್ತೊಬ್ರು ಆ ಜಾತಿಗೆ ಒಳ ಬರಲೂ ಸಾಧ್ಯವಿಲ್ಲ. ಯಾಕೆ, ಈ ಜಾತಿ ಅವಳು ಹೋಗೋದಿಲ್ಲ ಅಂತಾನೆ, ಅದು ಮುಚ್ಕೊಂಡ್ಬಿಟ್ಟಿದೆ, ಅದು ಕ್ಲೋಸ್ ಆಗ್ಬಿಟ್ಟಿದೆ, ಎಲ್ದ ಮಾರ್ಗನೇ ಇಲ್ಲ. ಕಾಸ್ಟ್ ಇಸ್ ಅ ಕ್ಲೋಸ್ ಸಿಸ್ಟಮ್. ಸೊ ಹೊರಬರಕ್ಕೂ ಸಾಧ್ಯ ಆಗ್ತದೆ. ಸಾಕು ಪರಿಶೀಲಿಸ್ತಿಲ್ಲ. ಇನ್ನು ಈ ಜಾತಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೆಕ್ಕಾ ಯುವರ್ ಮತ್ತು ಪೇಜ್ ಒಂದು ವ್ಯಾಖ್ಯೆ ಕೊಡ್ತಾರೆ, ಬಹಳ ಸುಂದರವಾಗಿರ್ತಕ್ಕಂಥ ವ್ಯಾಖ್ಯೆ ಕೊಡ್ತಾರೆ. ಹಾಗೆ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯವನ್ನು ಮುಗಿಸೋಣ. ಏನು ಅಂತಂದ್ರೆ, ವರ್ಗವು ಸ್ವಲ್ಪ ಮಟ್ಟಿಗೆ ಯಾರು ಮೆಕರ್ ಮತ್ತು ಪೇಜ್ ಹೇಳ್ತಾರೆ. ಏನಂತ ಹೇಳ್ತಾರೆ, ಜನರ ಸ್ಥಾನಮಾನವು ಮೊದಲೇ ನಿರ್ಧರಿತವಾಗಿತ್ತು. ಅವರು ಹುಟ್ಟುವ ಪೂರ್ವದಲ್ಲಿಯೇ ಅವರ ಜೀವನ ಸ್ಥಿತಿಗತಿಗಳು ಇಂತಹವೇ ಎಂದು ತೀರ್ಮಾನವಾಗಿತ್ತು. ಅದನ್ನು ಬದಲಾಯಿಸಲು ಯಾವುದೇ ವಿಧವಾದ ಭರವಸೆಗಳು ಇಲ್ಲದೆ ಹೋದಲ್ಲಿ ಅದು ಜಾತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಜಾತಿ ಬಗ್ಗೆ ಹಲವು ವ್ಯಾಖ್ಯೆ ಕೊಟ್ಟಿದ್ದಾರೆ. ಸೊ ವ್ಯಾಖ್ಯೆಗಳ ಮೂಲಕ ಜಾತಿ ಬಗ್ಗೆ ಸ್ಪಷ್ಟವಾಗಿ ಕಲ್ಪನೆ ನಮ್ಗೆ ಯಾರಿಗೂ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ, ಹೌದಾ? ಇನ್ನು ಈ ಜಾತಿ ಆಧಾರಿತ ಹೊರಗುಳಿಕೆಯಲ್ಲಿ ಜಾತಿ ಹಾಗಿತ್ತು ಒಂದು ಕಾಲಕ್ಕೆ ಅನ್ನೋದನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಡಾಕ್ಟರ್ GS ಗುರೆ, ಗೊತ್ತಿರ್ಬೋದಲ್ಲ? ಎಸ್, ಡಾಕ್ಟರ್ GS ಗುರೆ ಹೇಳ್ತಕ್ಕಂತಹ ಅಧ್ಯಯನ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ, ಜಾತಿಯ 6 ಬಗೆಯ ಸಾಂಪ್ರದಾಯಿಕ ಲಕ್ಷಣಗಳ ಬಗ್ಗೆ ಹೇಳಿದ್ದಾರೆ. ಅವುಗಳನ್ನ ನೋಡಿದೀವಿ ಅಂದ್ರೆ, ಒಂದು ಕಾಲಕ್ಕೆ ಜಾತಿ ಹೀಗಿತ್ತ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಅದನ್ನ ಆಮೇಲೆ. ಓಕೆ, ಥ್ಯಾಂಕ್ ಯು.